ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಕ್ಕಳ ದಿನದ ಸಂಚಿಕೆ ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ. ಇವತ್ತಿನ ದಿನ ಈ ಸಂಚಿಕೆಯಲ್ಲಿ ನನ್ನ ಜೊತೆ 3 ಜನ ಮಕ್ಕಳಿರ್ತಾರೆ. 3 ಕೂಡ 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ. ಇದರಲ್ಲೇನು ವಿಶೇಷತೆ ಇದೆ ಅಂದ್ಕೊಳ್ತೀರಾ? ಅವರು ಕಲಿಕೆಯ ಜೊತೆಗೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಸಾಧನೆಯ ಕಡೆ ಹೋಗ್ತಾ ಇದ್ದಾರೆ. ಅದಕ್ಕೆ ಓದಿನ ಜೊತೆ ಇತರ ನಮ್ಮ ಮಕ್ಕಳಲ್ಲಿ ಬೇರೆ ಏನಾದರೂ ಪಠ್ಯೇತರ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ಪೋಷಕರಾದ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡಿದರೆ ಅವರ ಮನಸ್ಸು ಇನ್ನಷ್ಟು ಅರಳುತ್ತೆ. ಹಾಗೆಯೇ ಕಲಿಕೆಗೂ ಕೂಡ ಅವರು ಇನ್ನಷ್ಟು ಉತ್ತೇಜನ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ಬನ್ನಿ. ಈಗಾಗಲೇ ನಾನು ಮಕ್ಕಳ ದಿನಾಚರಣೆಯ ವಿಶೇಷ ಸಂಚಿಕೆ ಅಂತ ಹೇಳಿದೆ. ಈ ಸಂಚಿಕೆಯ ಮೊದಲನೇ ಅತಿಥಿ ಇಂಚರ ಅಂತ. ಇಂಚರ ನೀವು ನೋಡಿದ ತಕ್ಷಣ ಅನ್ಕೊಳ್ತೀರಾ, ಈ ಹುಡುಗಿನ ನಾನು ಜೀ ಕನ್ನಡದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ನೋಡಿದ್ದೀನ ಅಂತ. ನಿಮಗಂತೂ ಖಂಡಿತ ಅನಿಸುತ್ತೆ. ಯಾಕಂದ್ರೆ ಇತ್ತೀಚೆಗೆ ಡ್ರಾಮಾ ಜೂನಿಯರ್ ಅನ್ನೋ ಕಾರ್ಯಕ್ರಮ ಸುಮಾರು 4.5 ತಿಂಗಳು ಬಿತ್ತರ ಆಯಿತು. ಕೊನೆಯ ಎಪಿಸೋಡ್ ತನಕನೂ ಬಂದು ಎಲ್ಲ ಕನ್ನಡಿಗರನ್ನ ರಂಜಿಸಿದಂತಹ ಒಳ್ಳೆಯ ಕಲಾವಿದೆ ಮತ್ತು ಲಕ್ಷ್ಮಿ ಅವರಿಂದ ನವರಸ ನಟಿ ಅನ್ನೋ ಬಿರುದನ್ನು ತಗೊಂಡು ಎಲ್ಲ ಸುಮಾರು 45 ರೀತಿಯ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ನಮ್ಮೆಲ್ಲರ ಮೆಚ್ಚಿನ ಇಂಚರ ಇವತ್ತು ನನ್ನ ಈ ಸಂಚಿಕೆಯ ಮೊದಲನೇ ಅತಿಥಿ. ಇಂಚರ, ನನ್ನ ಜಲಜಾ ಬ್ಲಾಗ್ಸ್ನ ಪರವಾಗಿ ನಿನಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ ಆಯ್ತಾ? ನಂತರ ಎರಡನೇ ಅತಿಥಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತೀರಾ? ಆಕೆ ಜಾಹ್ನವಿ ಅಂತ. ಈಕೆ ಆಸಕ್ತಿ, ಈಕೆಯ ಅಭಿರುಚಿನೇ ತೀರಾ ವಿಭಿನ್ನ. ಚಿಕ್ಕ ವಯಸ್ಸಿಂದಲೇ ನಾನು ಮಕ್ಕಳಿಗೋಸ್ಕರ ಬೇಸಿಗೆ ಶಿಬಿರ ಮಾಡ್ತೀನಿ ಮತ್ತು ಬಡ ಮಕ್ಕಳಿಗೆ ಅಂದರೆ ಸರ್ಕಾರಿ ಶಾಲೆಗಳಿಗೆ ಹೋಗತಕ್ಕಂಥ ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಅವ್ರ ಅಮ್ಮನಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಏನಿದು, ಏನಾದರೂ ಒಂದು ಆಟ ಆಡ್ತೀನೋ ಅಥವಾ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀನೋ ಅಂತ ಕೇಳಿದರೆ ಇವಳು ಆಸಕ್ತಿ ಇದೆ ಅಲ್ಲ, ಇದಕ್ಕೆ ಯಾಕೆ ನಾನು ಪ್ರೋತ್ಸಾಹ ಕೊಡಬಾರ್ದು ಅಂತ ಹೇಳಿ ಅವರು ಕೂಡ ಪ್ರೋತ್ಸಾಹ ಕೊಟ್ಟಿದ್ರ ಫಲವಾಗಿ ಇವತ್ತು ಜಾಹ್ನವಿ ಸುಮಾರು 25ರಿಂದ 30 ಜನ ಮಕ್ಕಳಿಗೆ ದಿನ ಸಾಯಂಕಾಲ 6ರಿಂದ 8 ಗಂಟೆ ತನಕ ಅವರಿಗೆ ಶಾಲೆಯಲ್ಲಿ ಕೊಟ್ಟಂತಹ ಮನೆ ಕೆಲಸ ಅಂದರೆ ಹೋಮ್ವರ್ಕಿಗೆ ಸಹಾಯ ಮಾಡ್ತಾಳೆ. ಇಂಗ್ಲಿಷ್ ಕೂಡ ಹೇಳ್ಕೊಡ್ತಾಳೆ ಮತ್ತು ಅಂತಹ ಮಕ್ಕಳಿಗೋಸ್ಕರ ಬೇಸಿಗೆ ಶಿಬಿರವನ್ನು ಏರ್ಪಡಿಸ್ತಾಳೆ. ಹೀಗೆ ಕಲಿಕೆಯ ಜೊತೆ ಅವಳಲ್ಲಿರೋ ಒಂದು ಪುಟ್ಟ ಪ್ರಪಂಚದ ಆಸಕ್ತಿಯನ್ನು ಕೂಡ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾಳೆ. ಇಂತಹ ಜಾಹ್ನವಿ ಈ ಸಂಚಿಕೆಯ ಎರಡನೇ ಅತಿಥಿ. ಬನ್ನಿ, ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಜಾಹ್ನವಿ, ನನ್ನ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ನನ್ನ ಮೂರನೇ ಅತಿಥಿ ಸಮರ್ಥ ನೋಡಿದ ತಕ್ಷಣ ನೀವೆಲ್ಲ ಅನ್ಕೊಳ್ತೀರಾ, ಅರೆ ಜಲಜಾ, ಇವ್ರು ನಮಗೆ ಗೊತ್ತು, ನಿಮ್ಮ 2 ಸಂಚಿಕೆಯಲ್ಲಿ ಅವಾಗ್ಲೇ ಈ ಅತಿಥಿ ಬಂದು ಹೋಗಿದ್ದಾರೆ ಅಂತ. ನೋಡ್ಬನ್ನಿ, ಈಗ ಸಮರ್ಥನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸಮರ್ಥ್, ಈ ನನ್ನ ಕಾರ್ಯಕ್ರಮಕ್ಕೆ ನಿನಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ತಗೊಳ್ಳಿ. ಥ್ಯಾಂಕ್ ಯು. ಈಗ ಮೊದಲನೇ ಅತಿಥಿ ಬಗ್ಗೆ ನಾನು ಹೇಳಿದೆ, ಇಂಚರ ಅಂತ. ಇಂಚರ ಡ್ರಾಮಾ ಜೂನಿಯರ್ ಅನ್ನೋ ಕಾರ್ಯಕ್ರಮಕ್ಕೆ ಯಾವ ರೀತಿ ಸೆಲೆಕ್ಟ್ ಆದ್ಲು? ಸುಮಾರು 35,000 ಜನ ಇದ್ರು. 35,000 ಅಂದ್ರೆ ವಯಸ್ಸಿನ ಇತಿಮಿತಿ ಇದೆ. ಅದು 6ರಿಂದ 13ರವರೆಗೆ ಮಾತ್ರ. ಅದರಲ್ಲಿ 35,000 ವಿದ್ಯಾರ್ಥಿಗಳಲ್ಲಿ ಬಾಲಕರು ಎಲ್ಲರೂ ಕೂಡ ಸೇರ್ಕೊಂಡು 24 ಜನ ಅವ್ರು ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಒಬ್ಳು ನಮ್ಮ ಇಂಚರ ಚಿಕ್ಕ ವಯಸ್ಸಿಂದಲೇ ಆಕೆಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಹಾಗಾಗಿ 2ನೇ ವಯಸ್ಸಿನಲ್ಲಿ 2.5-3 ವರ್ಷ ಇರುವಾಗಲೇ ಅವರಮ್ಮ ವೆಸ್ಟರ್ನ್ ಡ್ಯಾನ್ಸ್ಗೆ ಹಾಕಿದ್ರು. ನಂತರ 6ನೇ ವಯಸ್ಸಿಗೆ ಬಂದಾಗ ಆಕೆಗೆ ಭರತನಾಟ್ಯ ಕೂಡ ಪ್ರವೇಶ ಮಾಡಿದ್ರು. ಭರತನಾಟ್ಯ ಕೂಡ ಆಕೆ ಕಲಿತಾ ಇದ್ದಾಳೆ. ಆದ್ರೆ ಅವಳಲ್ಲಿ ಒಬ್ಬ ಕಲಾವಿದೆ ಇದ್ದಾಳೆ ಅನ್ನೋದೇ ಅವರಿಗೆ ಅಷ್ಟಾಗಿ ಅರಿವಿರಲಿಲ್ಲ. ಆದ್ರೆ ಈ ತರ ಡ್ರಾಮಾ ಜೂನಿಯರ್ಸ್ಗೆ ಈ ತರ ಮಕ್ಕಳನ್ನ ಈ ಸ್ಪರ್ಧೆಗೋಸ್ಕರ ಕರೆದಾಗ ನಾನು ಹೋಗ್ತೀನಿ ಅಂದಾಗ ಅವ್ರ ಪೋಷಕರಿಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಏನಿದು, ಡ್ಯಾನ್ಸ್ ಅಂದ್ರೆ ಸರಿ, ಭರತನಾಟ್ಯ ಅಂದ್ರೆ ಸರಿ, ಈಕೆ ಕಲಾವಿದೆ ಆಗ್ಬಲ್ಲಳ, ನೋಡೋಣ, ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಅವರು ಪ್ರಯತ್ನಕ್ಕೆ ಒಂದು ಫಲ ಸಿಕ್ತು. ಜೀ ಕನ್ನಡ ಕಾರ್ಯಕ್ರಮದಲ್ಲಿ ಇವರಿಗೆ ಹೇಳ್ಕೊಡ್ಲಿಕ್ಕೆ ಅಂತಾನೆ ಒಂದು ತಂಡ ಇದೆ. ಅವರೆಲ್ಲರ ಪರಿಶ್ರಮವಾಗಿ ಇವತ್ತು ಇಂಚರ ಒಬ್ಬ ಒಳ್ಳೆಯ ಕಲಾವಿದೆಯಾಗಿ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾಳೆ. ನನ್ನ ಅತಿಥಿಗಳು 3 ಜನ ಕೂಡ 13 ವರ್ಷದವರೇ, ಎಲ್ಲರೂ 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ. ಎರಡನೇ ಅತಿಥಿ
ಜಾಹ್ನವಿ ಕೂಡ ಚಿಕ್ಕ ವಯಸ್ಸಲ್ಲೇ ಅಮ್ಮ ಏನಾದ್ರು ಕರ್ಕೊಂಡು ಹೋಗ್ಬೇಕಾ, ನಿಂಗೆ ಏನಾದ್ರು ಆಟ ಸಾಮಾನು ಕೊಡಿಸ್ಬೇಕಂದ್ರು ಬೇಡ ಅಮ್ಮ, ನನಗೆ ಪುಸ್ತಕ ಪೆನ್ನು ಕೊಡಿಸು ನೋಡು. ಯಾಕೆ ಅಂದ್ರೆ ನಾನು ಬಡ ಮಕ್ಕಳಿಗೆ ಕೊಡ್ತೀನಿ. ಯಾಕಂದ್ರೆ ಇವ್ರಿರೋ ಮನೆ ಹತ್ರನೇ ಕಾರ್ ಶೆಡ್ಡಲ್ಲಿ ತೀರಾ ಕೆಳವರ್ಗದ ಮಕ್ಕಳು ಅಲ್ಲಿ ಇಲ್ಲಿ ಆಟ ಆಡ್ತಾ ಇದ್ರು, ಶಾಲೆಗೆ ಹೋಗ್ತಾ ಇರ್ಲಿಲ್ಲ. ಅವಾಗ ಇವಳು ಕರಿಯೋಳು, ಬನ್ನಿ ನಾನು ಪಾಠ ಹೇಳ್ಕೊಡ್ತೀನಿ ಅಂತ. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಒಬ್ಬರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಕಲೆ ಅಷ್ಟು ಸಾಮಾನ್ಯವಾಗಿ ಬರುವಂಥದ್ದಲ್ಲ. ನೋಡ್ತೀವಿ ನಾವು, ನೋಡಿದ್ದನ್ನ ಆಚರಣೆಗೆ ತರೋದು ಬಹಳ ಕಷ್ಟ. ಅಂತಹ ಕಲೆ ಜಾಹ್ನವಿಗಿದೆ. ಅವ್ರ ಪೋಷಕರು ಅರ್ಥ ಮಾಡ್ಕೊಂಡ್ರು, ಓ ಹಾಗಾದ್ರೆ ಇವಳಿಗೆ ಆಸಕ್ತಿ ಇದ್ದಾಗ ನಾವ್ಯಾಕೆ ಇವಳಿಗೆ ಅವಳ ಪ್ರಯತ್ನಕ್ಕೆ ಒತ್ತಾಸೆ ಆಗಿರಬಾರ್ದು ಅಂತ ಅಂದ್ಬಿಟ್ಟು ಹೀಗೆ 3ನೇ ವರ್ಷದಿಂದ ಅವಳು ಶುರುವಾಗಿದ್ದು ಇವತ್ತಿಗೂ ಕೂಡ ಆಕೆ ಶಾಲೆಯಿಂದ ಬರ್ತಿದ್ದ ಹಾಗೇನೆ ಒಂದು ಕನಿಷ್ಠ ದಿನ 20 ಜನ ಆದ್ರೂ ಕೂಡ ಬೀದಿ ಮಕ್ಕಳು ಅಂತ ಹೇಳ್ಬೋದು, ಅತ್ಯಂತ ಕೆಳವರ್ಗದ ಕೂಲಿಗಾರರ ಮಕ್ಕಳು ಅಂತ ಹೇಳ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತಹ ಮಕ್ಕಳು ಅಂತಾನೆ ಹೇಳ್ಬೋದು. ಇವರೆಲ್ಲರೂ ಕೂಡ ಅಕ್ಕ ಬಂದ್ಲ ಸ್ಕೂಲಿಂದ ಅಂತ ಬಂದು ಅವರ ಪುಸ್ತಕಗಳನ್ನೆಲ್ಲ ತಗೊಂಡ್ಬಂದು ಹೋಮ್ವರ್ಕ್ ಹೇಳ್ಕೊಡ್ತಾರೆ. ಇವತ್ತು ನಾವು ಕೆಲವೊಮ್ಮೆ ನಾವು ವಿದ್ಯಾವಂತರಾದ್ರೂ ಕೂಡ ನಮ್ಮ ಮಕ್ಕಳನ್ನ ಹೋಮ್ವರ್ಕ್ ಬರ್ಸಕ್ಕೆ ನಾವು ಇನ್ನೊಬ್ಬರ ಹತ್ರ ಕಳಿಸೋದು ಕೂಡ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ. ಈಕೆನೆ ಆ ಮಕ್ಕಳನ್ನೆಲ್ಲ ಕರೆಸಿ ಪಾಠ ಹೇಳ್ಕೊಟ್ಟು ಹೋಮ್ವರ್ಕ್ ಬರ್ಸಿ ಆಮೇಲೆ 9 ಗಂಟೆಯಿಂದ ಓದ್ತಾ ಇದ್ಲು. ಅವಳು ಕೂಡ CBSE ಸಿಲೆಬಸ್ಸೇ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಳೆ, ಪಾಠಗಳನ್ನ ಓದ್ತಾಳೆ. ಅಂದ್ರೆ ಗಮನಿಸ್ಬೇಕು ಪೋಷಕರೇ, ಕೆಲವರು ಕೂಡ ಸಾಕಪ್ಪ ಹೋಮ್ವರ್ಕ್ ಬರಿದಾಯ್ತಾ, ಇಷ್ಟ ಆಯ್ತಾ, ಸ್ವಲ್ಪ ಹೊತ್ತು TV ನೋಡು, ಸ್ವಲ್ಪ ಹೊತ್ತು ಮೊಬೈಲ್ ನೋಡು ಅನ್ನೋ ಒಂದು ಕಾಲದಲ್ಲಿ ಈಕೆ ದಿನದಲ್ಲಿ 2 ಗಂಟೆ ಬೇರೆ ಮಕ್ಕಳ ಜೊತೆ ಬೆರೀತಾಳೆ ಅಂದಾಗ ಇದರಲ್ಲಿನ ಆಸಕ್ತಿಯಿಂದ ಗಮನಿಸಿ. ಇವತ್ತು ಅದರಲ್ಲೇ ಪುಟ್ಟ ಹೆಜ್ಜೆ ಇಡ್ತಾಳೆ. ನನ್ನ 2ನೇ ಅತಿಥಿ ಇವರು. ಈಗ ನಾನು ಇಂಚರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಇಂಚರ, ನಿನ್ಗೆ ಹೇಗ್ ಬಂತು ಆಸಕ್ತಿ? ಅವಳ ಬಾಯಿಂದೆಲ್ಲ ಕೇಳೋಣ, ಬನ್ನಿ. ಹಲೋ ಇಂಚರ. ಇಂಚರ, ಈಗ ನೀನು 8ನೇ ತರಗತಿಯಲ್ಲಿ ಓದ್ತಾ ಇದೀಯಾ. ಯಾವ ಸಿಲೆಬಸ್ ನಿಂದು? CBSE ICSE? CBSEಗಿಂತ ICSE ಸ್ವಲ್ಪ ಪೋರ್ಷನ್ ಜಾಸ್ತಿ ಅಂತ ಕೇಳಿದ್ದೆ. ಯಾಕಂದ್ರೆ ನಾವೆಲ್ಲ ಓದುವಾಗ ಒಂದೇ ಸಿಲೆಬಸ್, ಕರ್ನಾಟಕ ಸರ್ಕಾರ ಅದೊಂದೇ ಸಿಲೆಬಸ್ ಇತ್ತು. ಸೊ ಅಲ್ಲಿಯ ಪ್ರಾಜೆಕ್ಟ್ ವರ್ಕು, ಅಲ್ಲಿದು ಓದು ಬಹಳ ಇರುತ್ತೆ ಅಲ್ವಾ. ಶಾಲೆಯಿಂದ ಬಂದ್ಮೇಲೆ ಅದಕ್ಕೂ ಕೊಡಬೇಕು. ನೀನು ಇದು ಡ್ಯಾನ್ಸ್ ಕಲಿತಿದ್ಯಾ, ಮತ್ತೆ ಡ್ರಾಮಾ ಜೂನಿಯರಲ್ಲಿ ನೀನು ಸೆಲೆಕ್ಟ್ ಆದ್ಮೇಲೂ ಪ್ರೋಗ್ರಾಮ್ ಮುಗಿದ್ಮೇಲೂ ಕೂಡ ಜಿ ಕನ್ನಡದವರು ಏನಾದ್ರೂ ಕಾರ್ಯಕ್ರಮ ಇದ್ರೆ ನೀನು ಸೇರಿಸ್ಕೊಳ್ತಾರೆ ಅಂತ ಕೇಳಿದ್ದೆ, ಕರೆಕ್ಟಾ? ಅಲ್ಲಿಗೂ ಪ್ರಾಕ್ಟೀಸ್ ಹೋಗ್ಬೇಕು. ಇಂಚರ, ಈಗ ನೀನು ಸೆಲೆಕ್ಟ್ ಆದೆ, ಆಮೇಲೆ ನೀನು ಪ್ರಾಕ್ಟೀಸ್ ಕೂಡ ಮಾಡಿದೆ. ಆಮೇಲೆ ನಿನಗೆ ಆ ಪ್ರಾಕ್ಟೀಸ್ ಮಾಡುವಾಗ ಮತ್ತು ಈ ಸ್ಟೇಜ್ ಶೋ ಮಾಡುವಾಗ ಎಲ್ಲೂ ನಿಮಗೆ ರೀಟೇಕ್ ಇರಲ್ಲ, ಕಟ್ಟಿರಲ್ಲ. ಒಂದ್ಸಲ ನೀವು ಡ್ರಾಮಾ ಶುರು ಮಾಡಿದ್ರೆ ಅದ್ರ ಅಂತ್ಯ ತನಕ ನೀವು ಅದೇ ಫ್ಲೋ ಅಲ್ಲೇ ಬರಬೇಕು. ಅವಾಗ ನಿನಗೆ ಹೇಗೆ ಅಮ್ಮ ಹೇಳ್ತಾ ಇದ್ರು, ಆಕೆ ಬರೀ ಇದರಲ್ಲಿ ಮಾತ್ರ ಡ್ಯಾನ್ಸ್ ಅಲ್ಲಿ ಇತ್ತು, ಆಕೆಗೆ ಆಕ್ಟಿಂಗ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅವಳೆಲ್ಲ ಕಲೆ ಇದೆ ಅಂತ ಹೇಳಿ. ನಿಮ್ಗೆ ಹೇಗೆ ಅನಿಸ್ತು ಇಂಚರ ಅದು, ನಾನು ಕೂಡ ಆಕ್ಟ್ ಮಾಡಬಲ್ಲೆ? ಅಂದ್ರೆ ನಾನು ಚಿಕ್ಕವಳಿದ್ದಾಗಲ್ಲ, ಅಂದ್ರೆ ನಾನು 2 ವರ್ಷಕ್ಕೆ ವೆಸ್ಟರ್ನ್ ಕ್ಲಾಸಿಗೆ ಸೇರ್ಕೊಂಡಲ್ಲ, ಅವಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೆ ಎಲ್ಲ. ಅಂದ್ರೆ ನನಗೆ ಅವಾಗೆಲ್ಲ ಫ್ರೆಂಡ್ಸ್ ಇದ್ರಲ್ವಾ, ಅವರೆಲ್ಲ ಹೇಳ್ತಿದ್ರು, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತೀಯ ನೀನು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ, ವಾ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಮುಂದೆ ನೀವು ಚೆನ್ನಾಗಿ ಓದೋಣ, ಆ ಥರ ಎಲ್ಲ ಮಾಡ್ತಾ ಇದ್ರು. ನಮ್ಮ ಡ್ಯಾನ್ಸರ್ ಕೂಡ ಹಾಗೆ, ಅರುಣ್ ಮಾಸ್ಟರ್ ಅಂತ, ಅವರು ಕೂಡ ಹಾಗೆ ಪ್ರೋತ್ಸಾಹಿಸ್ತಿದ್ರು. ಅದಾದ್ಮೇಲೆ 6 ವರ್ಷಕ್ಕೆ ನಾನು ಭರತನಾಟ್ಯಂ ಕ್ಲಾಸಿಗೆ ಸೇರ್ಕೊಂಡೆ. ಆವಾಗ್ಲೂ ಕೂಡ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾಳೆ ಇವಳು, ಎಷ್ಟು ಬೇಕೋ ಎಷ್ಟು ಕೊಡ್ತಾಳೆ, ಕರೆಕ್ಟಾಗಿ ಕೊಡ್ತಾಳೆ ಅಂತ ಅದಕ್ಕೂ ಮುಂದೆ ನಿಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾನು ಅನ್ಕೊಂಡೆ, ಇವರು ನಟ ನಟಿಯರಿಗಲ್ವಾ ಆ ಥರ ಎಲ್ಲ ಮುಂದೆ ನಿಲ್ಸಿ ಈ ಥರ ಆ್ಯಕ್ಟ್ ಮಾಡಿಸೋದು, ಈ ಥರ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತಲ್ಲ ಅನ್ನೋದು. ಅವಾಗಿಂದ ನನಗೊಂಥರ ಇಷ್ಟ ಆಯಿತು, ನಾನು ಆ್ಯಕ್ಟ್ ಮಾಡಬೇಕು, ಒಂದು ಒಳ್ಳೆ ನಟಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಲಾವಿದ ಆಗಬೇಕು ಅಂತ. ಆಗ ಡ್ರಾಮಾ ಜೂನಿಯರ್ಸ್ ಬರ್ತಾ ಇತ್ತು. ಡ್ರಾಮಾ ಜೂನಿಯರ್ಸ್ ಸೀಸನ್ 1 ಸುಮ್ಮನೆ ನೋಡ್ತಾ ಇದ್ದೆ, ಸೀಸನ್ 1 ಮತ್ತೆ ಸೀಸನ್ 2 ಸುಮ್ಮನೆ ನೋಡ್ತಾ ಇದ್ದೆ. ಇಲ್ಲೆಲ್ಲ ಮನ್ಸಲ್ಲಿ ಒಂದ್ ಕಡೆ ಅನಿಸ್ತಿತ್ತು, ನಾನು ಅಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಆಮೇಲೆ ಸೀಸನ್ 3 ಇಲ್ಲ ನಾನು ಹೋಗ್ಬೇಕು ಅಂತ ಅನ್ಕೊಂಡೆ. ಅವಾಗ ನಮ್ಮ ಅಮ್ಮ ಅಪ್ಪನೂ ತುಂಬಾ ಎನ್ಕರೇಜ್ ಮಾಡಿದ್ರು, ಅವರು ಸಹ ಸಪೋರ್ಟ್ ಮಾಡಿದ್ರು ನನಗೆ. ಹೋದೆ ಸೀಸನ್ 3ಗೆ, ಆಗ್ಲಿಲ್ಲ, ವಾಪಸ್ ಬಂದೆ. ಸೀಸನ್ 4ಗೆ ಹೋದೆ, ಆಗ್ಲಿಲ್ಲ. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಾನೂ ಬಂತು, ಅದಕ್ಕೂ ಹೋದೆ, ಅದಕ್ಕೂ ಆಗಿಲ್ಲ. ಆಮೇಲೆ ಹಾಗೆ ನಮ್ಮಮ್ಮ, ಇಲ್ಲ ಹೀಗೆಲ್ಲ ಮಾಡಿದ್ರೆ ಆಗಲ್ಲ, ನೀನೊಂದ್ಸತಿ ಹಳೆಗನ್ನಡ ಕಲ್ತ್ಕೊ ಅಂತ ಅಂದ್ರು. ಹಳೆಗನ್ನಡ ಅಂದ್ರೆ ಸ್ವಲ್ಪ ಕೆಲವರಿಗೆ ಹೇಳಕ್ ಕಷ್ಟ ಆಗ್ಬೋದು, ಅದನ್ನ ಹೇಳ್ಕೊಟ್ರು, ನಾನು ಅದನ್ನ ಕಲ್ತ್ಕೊಂಡೆ. ಆಮೇಲೆ ಈ ತರ ಅಂದ್ರೆ ನಾವು ಯಾವ ಮೂವಿ ಡೈಲಾಗ್ಸು ಆ ಥರ ಏನೂ ಕಲ್ತ್ಕೊಬೇಡ, ನಾವಾಗೆ ನಮ್ಮ ಕೆಪಬಿಲಿಟಿ ಏನು ಅಂತ ನಾವು ತೋರಿಸ್ಕೊಬೇಕು. ಸೊ ನನಗೆ ಆ ಥರ, ನನ್ಗೆ ಹಳೆಗನ್ನಡ ಬರುತ್ತೆ ಅನ್ನೋದು ಒಂದು ಆಸೆ ಹುಟ್ಕೊಂತು.
ಒಂದು ಭಾಷೆ ಉಚ್ಚಾರಣೆ ಕೂಡ ಅಷ್ಟೇ ಮುಖ್ಯ ತುಂಬಾ ಇಂಪಾರ್ಟೆಂಟ್. ಹೌದು, ಅದೊಂದಾಯ್ತು. ಆಮೇಲೆ ಸೀಸನ್ 5ಗೆ ಸೇರ್ಕೊಂಡೆ. ಸೀಸನ್ 5 ಅಲ್ಲಿ ಅಂದ್ರೆ ನಾವು ಬರೀ ಏನ್ ಕಲ್ತಿದ್ವು ಅದನ್ನ ಬರೀ ತೋರ್ಸೋದಷ್ಟೇ ಅಲ್ಲ, ಅವರು ಕೇಳ್ತಾರೆ ನಮಗೆ ಹೀಗ್ ಮಾಡು ಅಂತ. ನಮಗೆ ಟೈಮ್ ಕೊಡಲ್ಲ ಅವರು, ಟೈಮ್ ತಗೊಂತ ನಮಗೆ. ಅಂದ್ರೆ ಇವತ್ತು ನಾವ್ ಏನ್ ಕುತ್ಕೊಂಡು ಟಿವಿಲಿ ನೋಡ್ತೀವೋ ಅದೆಲ್ಲ ರೆಕಾರ್ಡಿಂಗ್ ಹಾಗೇನೆ ಅಲ್ಲ. ಅಂದ್ರೆ ಅವರು ಈಗ ನಮಗೆ ಕ್ವಶನ್ ಕೇಳ್ತಾರೆ, ಈಗ ನೀನು ಈ ತರ ಆಕ್ಟ್ ಮಾಡ್ಬೇಕು. ನಾನು ಅವಾಗ 3 ಸೆಕೆಂಡ್ ಕೂಡ ತಗೊಳಾಗಿಲ್ಲ, ತಕ್ಷಣ ಅವ್ರು ಥಟ್ ಅಂತ ಹೇಳಿದ್ರೆ ನಾನು ಥಟ್ ಅಂತ ಉತ್ತರ ಕೊಡ್ಬೇಕು, ಆ ತರ. ಸೊ ಆ ತರ ಇತ್ತು. ಹಾಗೆ ಸೆಲೆಕ್ಟ್ ಆಗ್ತಾ ಬಂದೆ. ಅದಾದ್ಮೇಲೆ ಪ್ರೋಮೋಗ್ ಸೆಲೆಕ್ಟ್ ಆದೆ. ಅದಾದಿದ ತಕ್ಷಣ ಒಂದ್ 3 ದಿನ ಆದ್ಮೇಲೆನೋ ಈ ತರ ನವೆಂಬರ್ ಅಲ್ಲಿಗೆಲ್ಲ ಡ್ರಾಮಾ ಜೂನಿಯರ್ ಸೀಸನ್ 5 ಮೆಗಾ ಆಡಿಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಹೋಗುತ್ತೆ ಅಂತ. ಆವಾಗ ಆಯ್ತು ಬಿಡು, ನಾವೇನ್ ಸೆಲೆಕ್ಟ್ ಆಗಲ್ಲ ಈಗ, ಮುಗೀತು ಅಂತ. ನಮ್ಮ ಅಪ್ಪ ಅಮ್ಮನೂ ತುಂಬಾ ಬೇಜಾರಾಯ್ತು. ಅವರು ಬೇಡ ಬಿಡು ಏನಕ್ಕೆ ಮತ್ತೆ ಅಂತ ಅನ್ಕೊಂತಲ್ಲ. ಆಮೇಲೆ ಅದೇ ಬಂತು, ನೀವು ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ತಕ್ಷಣ ತುಂಬಾ ಖುಷಿ ಆಯ್ತು. ಮೆಗಾ ಆಡಿಷನ್ಗೆ ಹೋದೆ. ನನಗೆ ಎಂತದೂ ಗೊತ್ತಿಲ್ಲ ಅಲ್ಲಿ, ನಾನು ಯಾವ ಆಕ್ಟಿಂಗ್ ಕ್ಲಾಸಿಗೂ ಹೋಗಿಲ್ಲ. ಅಲ್ಲಿ ಹೋದ್ರೆ ನಾನು ಮೆಗಾ ಆಡಿಷನ್ಗೆ ಹೋದಾಗ ನಾನು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ಬಿಟ್ಟೆ. ನನಗೆ ಅಲ್ಲೆಲ್ಲ ಪರಿಚಯ ಇದ್ರು. ಮೆಗಾ ಆಡಿಷನ್ ಅಂದ್ರೆ ಫಸ್ಟ್ ಪ್ರಾಕ್ಟೀಸ್ ಇರುತ್ತೆ, ನಮಗೆ ಪ್ರಾಕ್ಟೀಸ್ ಇರುತ್ತೆ 1 ವಾರ ಅಥವಾ 3 ದಿನ 4 ದಿನ ಅಂತೆಲ್ಲ ಪ್ರಾಕ್ಟೀಸ್ ಇರುತ್ತೆ. ಅಲ್ಲೆಲ್ಲ ಹೋಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅಲ್ಲೆಲ್ಲ ಪರಿಚಯ ಆಗಿರ್ತಾರೆ ಹೊಸ ಜನರು, ಬೇರೆ 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 ಊರಿಂದೆಲ್ಲ ಬಂದಿರ್ತಾರೆ. ಅವರು ಕೂಡ ತುಂಬಾ ಬೇಜಾರಾದ್ರು ನಾನು ವೇಟಿಂಗ್ ಲಿಸ್ಟ್ ಅಲ್ಲಿದ್ದೆ ಅಂತ. ಆವಾಗ ಹೋಗಿ ಕಳ್ಕೊಂಡ್ಬಿಟ್ಟೆ ನಾನು. ಬಟ್ ಅಂದ್ರೂ ದೇವ್ರಿಗೆ ಬೇಡ್ಕೊಂತಾ ಇದ್ದೆ ನಾನು ಡ್ರಾಮಾ ಜೂನಿಯರ್ ಸೆಲೆಕ್ಟ್ ಆಗ್ಬೇಕು ಅಂತ. ನನ್ನ ಸ್ಕೂಲಲ್ಲಿ ಇದ್ರು ಕೂಡ ಜಾಸ್ತಿ ಅದ್ರ ಬಗ್ಗೆನೇ ಚಿಂತೆ ಇತ್ತು ನನಗೆ. ಆಮೇಲೆ ಇನ್ನೊಂದು ವಾರಕ್ಕೆ ಸೆಲೆಕ್ಟ್ ಆದೆ. ಅಂದ್ರೆ ಯಾವುದೇ ಆಗಲಿ ಪ್ರಯತ್ನ ಬಿಡಬೇಕು ಹೌದಲ್ಲ. ನೀನು ಇವತ್ತು ಈ ಹಂತಕ್ಕೆ ಬರ್ಬೇಕಾದ್ರೆ ಹೇಳಿದೆ, ಈಗ 1 ಆಯ್ತು 2 ಆಯ್ತು ಮಕ್ಕಳೇ. ಹಾಗೆ ಯಾವುದೇ ಆಗಲಿ ಯಾರು ಕೂಡ ಒಟ್ಟಿಗೆ ನಾವು ಕೀರ್ತಿ ಶಿಖರವನ್ನು ಇರಕ್ಕೆ ಸಾಧ್ಯ ಇಲ್ಲ. ಮೆಟ್ಲು ಹತ್ತೀವಿ ಇಳಿತೀವಿ, ಎಲ್ಲದಕ್ಕೂ ಸತತ ಪ್ರಯತ್ನ ಇರಬೇಕು ಮತ್ತು ಮನಸ್ಸಲ್ಲಿ ಅಷ್ಟೇ ನಾವು ಮನೋಬಲ ಇರಬೇಕು. ಇವತ್ತಲ್ಲ ನಾಳೆ ಜಯ ಸಿಕ್ಕೇ ಸಿಗುತ್ತೆ. ಅದಕ್ಕೆ ತಕ್ಕಾಗೆ ಹೆಜ್ಜೆಯನ್ನು ಇಟ್ಕೊಳ್ಬೇಕು. ಇದೊಂದು ನಮ್ಮ ಮಕ್ಕಳ ದಿನಾಚರಣೆ ವಿಶೇಷವಾಗಿ ಒಂದು. ಈಗ ಜಾಹ್ನವಿ ಈಗ ನಿಂದೇ ವಿಭಿನ್ನ ಕ್ಷೇತ್ರ ಅಲ್ವಾ. ನಿನ್ನ ಸಮಯನ ಇನ್ನೊಬ್ಬರು ಮಕ್ಕಳಿಗೋಸ್ಕರ ಇಡಬೇಕು, ನಾನು ಇದು ಬೇಸಿಗೆ ಶಿಬಿರಗಳನ್ನ ಮಾಡಬೇಕು, ಈ ಮನೋಭಾವನೂ ಈ ವಯಸ್ಸಲ್ಲಿ ಸ್ವಲ್ಪ ಕಮ್ಮಿ. ಸ್ವಲ್ಪ ದೊಡ್ಡರಾದಾಗ ನಾವು ಹೈಸ್ಕೂಲ್ಗೆ ಹೋದ್ಮೇಲೆಲ್ಲ ನಾವು ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಬಾ ಅಂತ ನಾನು ಆ ಥರದವ್ರು ನೋಡಿದ್ದೀನಿ. ಆದರೆ ನಿನಗೆ ಯಾವ ವಯಸ್ಸಲ್ಲಿ ಹೀಗೆ ಅನಿಸ್ತು? ನಿನ್ನ ಪ್ರಯತ್ನಕ್ಕೆ ನಿನ್ನ ಪೋಷಕರು ಹೇಗೆ ನಿನಗೆ ಒತ್ತಾಸೆಯಾಗಿ ನಿಂತರು ಹೇಳಿ ನೋಡೋಣ. ನಾನು 6 ಅಂದರೆ 11 ಇಯರ್ಸ್ ಇರುವಾಗ ನಾನು ಈ ಕಡೆ ಹೊಸ ಮನೆಗೆ ಮೂವ್ ಆದೆ. ಹಿಂದೆ ಒಂದು ಸ್ಲಮ್ ಏರಿಯಾ ತರ ಅಂದ್ರೆ ಎಲ್ಲ ಶೆಡ್ ಅಲ್ಲಿ ಇದ್ರು. ಅವರು ದಿನ ಓಡಾಡೋದು ಸ್ಕೂಲಿಗೆ ಒಬ್ಬೊಬ್ರು ಇಬ್ಬಿಬ್ರು ಹೋಗ್ತಿದ್ರು ಅಷ್ಟೇ ಸ್ಕೂಲಿಗೆ. ನೋಡಿದವರೆಲ್ಲ ಅಲ್ಲೇ ಓಡಾಡ್ಕೊಂಡು ಮಣ್ಣಲ್ಲೆಲ್ಲ ದೊಡ್ಡವರೆಲ್ಲ ಬೀದಿ ಬೀದಿ ಸುತ್ತಕ್ ಹೋಗೋರು. ನಾನು ನೋಡ್ದೆ ಇವ್ರು ಓದೋದೇ ಇಲ್ವಲ್ಲ ಅಂತ. ಹಂಗೆ ಸಮ್ಮರ್ ಬಂತು, ಒಂದ್ 10 ಸಮ್ಮರ್ ಬಂದ್ಬಿಡ್ತು. ನಾನು ಸಮ್ಮರ್ ಕ್ಯಾಂಪ್ ಮಾಡೋಣ ಅಂತ. ಆದ್ರೆ ಸಮ್ಮರ್ ಕ್ಯಾಂಪ್ ಮಾಡಿದ್ರೆ ನಾನು ಯಾವತ್ತೂ ಹೋಗೇ ಇಲ್ವಲ್ಲ. ನಾನು ಯಾವತ್ತೂ ಅಜ್ಜಿ ಮನೇಲಿ ಫಾರೆಸ್ಟ್ ಅದು ಇದಕ್ಕೆ ಓಡಾಡ್ಕೊಂಡಿದ್ದವಳು. ನಾನು ಹೋಗೇ ಇಲ್ವಲ್ಲ ಅಂತ ಅಂದ್ರೆ ನಿನಗೆ ಅದ್ರ ಅನುಭವ ಇಲ್ಲ. ಅಂದ್ರೆ ಹೋಗ್ ಬಂದಿದ್ರೆ ನಾನು ಈ ತರ ಮಾಡಬಹುದಿತ್ತು ಅನ್ನೋದು ನಿನ್ನಲ್ಲಿ ಇರ್ತಿತ್ತು. ನೀನು ಹೋಗ್ದಿರೋ ಕ್ಷೇತ್ರ ಅದು. ಆದ್ರೂ ಅದು ನಿನ್ ಮನ್ಸಿಗೆ ಅನಿಸ್ತು ನಾನು ಮಾಡಬೇಕು ಬೇಸಿಗೆ ಶಿಬಿರ ಹೇಳಿ. ಸೊ ಅಮ್ಮ ಏನ್ ಮಾಡಿದ್ರು, ನಿಮ್ಗೆ ಗೊತ್ತಾಗ್ಬೇಕಲ್ಲ ಅನ್ಬಿಟ್ಟು ಮಾರ್ನಿಂಗ್ ಪೇಡ್ ಕ್ಯಾಂಪ್ ಅಂತ ಒಂದ್ ಮಾಡಿದ್ರು. ಅವ್ರ ಇವಾಗ ಫಂಡಿಂಗ್ ಬರುತ್ತಲ್ವಾ ಇವಾಗ, ಅದು ಇವ್ರಿಗೆ ಇದ್ ಮಾಡಕ್ಕೆ ಯೂಸ್ ಆಯ್ತು. ಆಮೇಲೆ ನಂಗೆ ಹೆಂಗ್ ಮಾಡ್ಬೇಕು ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲಿ ಬೆಳಿಗ್ಗೆ ಹೆಂಗ್ ಮಾಡ್ತಾರೋ ನನ್ನ ಒಂದ್ ವೇಯಲ್ಲಿ ಅವ್ರಿಗೆ ಹೇಳ್ಕೊಡ್ತೀನಿ. ಸಾಯಂಕಾಲ ಬಂದು ಅಂದ್ರೆ ನೀನ್ ಕರೆದ ತಕ್ಷಣ ಎಲ್ಲ ಮಕ್ಕಳು ಬಂದ್ರೆ ಜಾಹ್ನವಿ ಅವ್ರಿಗೆ ಆತರ ಇಂಟ್ರೆಸ್ಟ್ ಇದೆ. ಅವ್ರು ಕರೆದ ತಕ್ಷಣ ಬಂದ್ಬಿಟ್ರು, ಎಲ್ಲಾರು ಬಂದ್ಬಿಟ್ರು. ಅವ್ರಿಗೆ ನಿಮ್ಮನೆ ಒಳಗೆ ಮಾಡ್ತಿದ್ಯಾ ನೀನು ಆ ಮಕ್ಕಳನ್ನೆಲ್ಲ ಕರ್ಕೊಂಡು? ಅಂದ್ರೆ ಮನೆ ಕೆಳಗಡೆ ಒಂದು ಎಂಟಿ ಏರಿಯಾ ಇದೆ, ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಬಿಟ್ಟು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ನಿನ್ನ ಮನೆಯಲ್ಲೇನೆ ಗ್ರೌಂಡ್ ಫ್ಲೋರ್ನ ನೀನು ಆ ಥರ ಮಾಡಿ ನೀನು ಹಿಂಗ್ ನಿನಗೆ ಈಗ ಅನ್ಸಿದ್ದೇನ ನೀನು ಅಮ್ಮ ಅಪ್ಪನ ಹತ್ರ ಹೇಳಿದೆ. ಅವ್ರದ್ದು ಪ್ರತಿಕ್ರಿಯೆ ಹೇಗಿತ್ತು? ಏನ್ ನೀನು ಅಂತ ಅಂದ್ರ ಅಥವಾ ಇಲ್ಲ? ಅವರು ಆಯ್ತು ಮಾಡು ಅಂತ ಸಪೋರ್ಟ್ ಮಾಡಿದ್ರು. ಇಬ್ರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಬಂದು ಒಮ್ಮೊಮ್ಮೆ ಮಕ್ಕಳನ್ನೆಲ್ಲ ಕೂರಿಸೋದ್ರಲ್ಲಿ. ಯಾಕಂದ್ರೆ ನೀನು ಚಿಕ್ಕವಳು, ನೀನೇನ್ ದೊಡ್ಡ, ನಿನಗಿಂತ ಪುಟ್ಟಂದಿರು
ಶಿಬಿರ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಇದು ಒಂದಿನ 2 ದಿನದಲ್ಲ, ಸುಮಾರು ಒಂದು 10-15 ದಿನ ಆದ್ರೂ ಮಾಡಿದ್ಯಾ ಒಂದ್ಸಲ ಶಿಬಿರ ಅಂದ್ರೆ? 15 ಡೇಸ್ 20 ಡೇಸ್ ಇತ್ತು. ಈ ವರ್ಷ ಬರೀ 15 ಡೇಸ್ ಮಾಡಿದ್ವಿ. ಅಂದ್ರೆ ಟೈಮ್ ಜಾಸ್ತಿ, ಮಕ್ಕಳು ಇದು ಟೈಮ್ ಇರಕ್ಕಾಗಲ್ಲ, ಜಾಸ್ತಿ ಇಟ್ರೆ ಬರಲ್ಲ ಅಂತ. ಲಾಸ್ಟ್ ಇಯರ್ 20 ಡೇಸ್ ಮಾಡಿದ್ವಿ. ಪ್ರತಿ ಎಷ್ಟು ಗಂಟೆ ಹೊತ್ತು ಮಾಡ್ತಿದ್ದೆ ಜಾಹ್ನವಿ ನೀನು? ಒಂದು 2-2.5 ಗಂಟೆ ಎಷ್ಟು ಮಾಡ್ತಿದ್ದೆ? 2 hours 3 hours ಹಂಗೆ ಆಗ್ತಿತ್ತು. ನಿನಗೆ ಆ ಮಕ್ಕಳನ್ನ ಕರೆದು, ಯಾಕಂದ್ರೆ ಮಕ್ಕಳು ನೀನು ಕುತ್ಕೋ ಮಾಡು ಅನ್ನೋದಷ್ಟು ಸುಲಭದ ಮಾತಲ್ಲ. ಹೇಳಿದ ತಕ್ಷಣ ಅದು ಕೇಳೋರು ಅಲ್ಲ. ಯಾಕೆ ನಾನು ಶುರು ಮಾಡಿದೆ ಒಂದು ಮಾತು ಇಲ್ಲಿ ಇವಳಿಗೆ ಹೇಳೋಷ್ಟೊತ್ತಿಗೆ ಅಲ್ಲಿ ಇನ್ನೊಬ್ರು ಗಲಾಟೆ ಮಾಡ್ತಾರೆ. ಯಾಕೆ ಮಾಡಿದೆ ನಾನು ಅಂತ ನಿನಗೆ ಅನಿಸ್ತಾ, ಅಥವಾ ಇಂಥ ಮಕ್ಳ ಕೈಲೇ ನಾನು ಅವ್ರಿಗೆ ತಿಳಿ ಹೇಳಬೇಕು? ನೀನೀಗ ಒಂದು ಬೇಸಿಗೆ ಶಿಬಿರ ಅಂದರೆ ಒಂದು ಕಾನ್ಸೆಪ್ಟ್ ತಗೊಂಡಿರ್ತೀಯ, ಅಂದರೆ ಒಂದು ಅರ್ಧ ಗಂಟೆ ಇದು ಮಾಡಬೇಕು, ಅರ್ಧ ಗಂಟೆ ಇದು ಮಾಡಬೇಕು ಅಂತ. ಅದ್ರ ಪ್ರಕಾರವಾಗಿ ನಿಧಾನವಾಗಿ ಮಕ್ಕಳನ್ನ ಒಲ್ಸಕ್ಕೆ ಶುರು ಮಾಡಿದ್ಯೋ, ಅಥವಾ ಯಾಕೆ ಶುರು ಮಾಡಿದೆ ನಾನು? ಇವನ್ನ ಯಾಕೆ ಕರ್ಕೊಂಡ್ಬರ್ಬೇಕಿತ್ತು? ನನ್ನ ಪಾಡಿಗೆ ನಾನು ಯಾವುದೋ ಒಂದು ಬುಕ್ ಓದ್ಬೋದಿತ್ತಪ್ಪ ಅಂತ ಅನಿಸ್ತಾ ನಿನಗೆ? ನನ್ನ ಪಾಡಿಗೆ ಬುಕ್ ಓದಿದ್ರೆ ಅವರಲ್ಲಿ ಡೆವಲಪ್ ಆಗಕ್ ಆಗ್ತಿರ್ಲಿಲ್ಲ. ಸೊ ನಾನು ಅವ್ರಿಗೆ ಕಂಟಿನ್ಯೂ ಮಾಡಿದೆ ಹೇಳ್ಕೊಡಕ್ಕೆ. ನಂಗೆ ಇಲ್ಲಿ ತನಕ ಯಾಕಪ್ಪ ಸ್ಟಾರ್ಟ್ ಮಾಡಿದೆ ಅಂತ ಒಂದಿನನೂ ಅನ್ಸಿಲ್ಲ. ಅದನ್ನೇ ಆಸಕ್ತಿ ಅನ್ನೋದು. ಈಗ ನೋಡಿ, ನಾವು ಈಗ ಇಂಚರ ಒಂದು ಡ್ರಾಮಾ, ನಮ್ದು ಒಂದು ಸಣ್ಣ ಪಾತ್ರ ಇದೆ ಅಂತ ಇಟ್ಕೋ, ನಮ್ದು ಬರೋದು ಲಾಸ್ಟ್ ಸೀನ್ ಅಂತ ಇಟ್ಕೋ. ನೀ ಲಾಸ್ಟ್ ಸೀನ್ಗೆ ಹೋಗ್ತೀಯ ಅಥವಾ ಫಸ್ಟ್ ಇಂದ ಕುತ್ಕೊಂಡು ನೋಡ್ತೀಯ ಡ್ರಾಮಾನ? ಇದೇ ಆಸಕ್ತಿ ಅನ್ನೋದು. ಅದೇ ನೀನ್ ಬೇರೆಯವ್ರು ಕರ್ಸು, ನಿನ್ ಯಾವಾಗ ಬರುತ್ತೆ, ನಿನ್ ಬಂದ ಕರಿ, ನಾವ್ ಬರ್ತೀವಿ ಅಂತ ಅನ್ನೋರ್ನು ನಾವು ನೋಡಿದೀವಿ. ಇದನ್ನೇ ನಮ್ಮ ಮನದಲ್ಲಿದ್ದ ಒಂದು ಕಲೆ, ಯಾವುದೇ ಆಗಲಿ ಒಂದು ಆಸಕ್ತಿ. ಮತ್ತೆ ನೀನು ಓದಲು ಹೇಗೆ ಜಾಹ್ನವಿ? 8th ಸ್ಟ್ಯಾಂಡರ್ಡ್ ಅಲ್ಲ ನೀನು? ಯಾವ ಶಾಲೆ ವಿದ್ಯಾರ್ಥಿನಿ ನೀನು? ನಾನು ವ್ಯಾಸ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋಗ್ತೀನಿ. ಹೌದಾ? ನಿಮ್ದು CBS ICS? ನಮ್ದು CBSE. ಓಕೆ ಓಕೆ. ಓದಿನಲ್ಲಿ ಹೇಗೆ ಜಾಹ್ನವಿ ನೀನು ಹಾಗಾದ್ರೆ? ಓದ್ತೀನಿ ಅಂದ್ರೆ ಒಮ್ಮೊಮ್ಮೆ ಕಷ್ಟ ಆಗ್ಬಿಡುತ್ತೆ, ಬಟ್ ಈಗ ಟೈಮ್ ಎಲ್ಲ ಓದ್ತೀನಿ. ನಾನು ಯಾಕೆ ಕೇಳಿದೆ ಅಂದ್ರೆ, ಇವ್ರಿಗೆ ದಿನ ಹೋಮ್ವರ್ಕ್ ಬರ್ಸಿದ್ಮೇಲೆ ನಿನಗೆ ಅಂತ, ನೀನು ಓದಿಗೆ ಅಂತ ನೀನ್ ಹೆಂಗ್ ಸಮಯ ಕೊಡ್ತೀಯ ಜಾಹ್ನವಿ? ಯಾವ ಟೈಮಲ್ಲಿ ನೀನ್ ಮಾಡ್ಕೊಳ್ತೀಯ? ನಂಗೆ ದಿನಾಲಿ 1 hour 2 hours ಸಿಗುತ್ತೆ. ಅಂದ್ರೆ ಟೀಚರ್ಸ್ ಜಾಸ್ತಿ ಹೋಮ್ವರ್ಕ್ ಕೊಡಲ್ಲ, ಕ್ಲಾಸ್ ಅಲ್ಲೇ ಎಲ್ಲ ಮುಗಿಸ್ಕೊಂಡ್ ಬಿಡ್ತಾರೆ. ಸೊ ನಂಗೆ ಈಸಿ ಆಗ್ಬಿಡ್ತು ಅವಾಗ. 1 hour 2 hour ಅಲ್ಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನನ್ನ ಕೆಲಸನ ಮಾಡ್ಕೊಳ್ತೀನಿ. ಯಾಕಂದ್ರೆ ಕೆಲವು ಕಡೆ ನೋಡಿದ್ದೀನಿ, ಕೆಲವರು ಮಕ್ಕಳು ಓದುವಾಗ ತಾಯಿಂದಿರು ಕೂರ್ತಾರೆ, ಕರೆಕ್ಟಾಗಿ ಓದ್ಬೇಕಂತ. ಆ ಥರದವರು ಇದ್ದಾರೆ. ಇಲ್ಲಪ್ಪ ಇದಕ್ಕೆ ಟೈಮ್ ಇಲ್ಲ, ಇನ್ನು ಅದಕ್ಕೆ ಬೇರೆ ಟೈಮಾ ಅಂತ ಹೇಳೋರ್ನು ನಾನು ಕೇಳಿದ್ದೀನಿ. ಹಂಗಿದ್ದಾಗ ಸೊ ನಿನಗೆ ಆಸಕ್ತಿ ಇರೋದನ್ನ ನೀನು ಫಸ್ಟ್ ಮಾಡಿ ಆಮೇಲೆ ನಿನ್ನ ಕೆಲಸಗಳನ್ನ ನೀವು ಮಾಡ್ಕೊಳ್ತೀಯ. ಇಂಚರ ನಿನಗೆ ಎಂದಾದ್ರೂ ಅನಿಸ್ತಾ, ಇದೇನಪ್ಪ ಇದು, ಇಷ್ಟು ಡ್ರಾಮಾ ಮುಗಿಸಿ ನಾನು ಮನೆಗೆ ಬಂದು ನಾಳೆ ಟೆಸ್ಟ್ ಇದೆ, ನಂಗೆ ಯಾಕಪ್ಪ ಇದು ಹೆಂಗೆ ನಾನು ಮುಗಿಸ್ಕೊಳ್ಳಿ ಅಂತ ನಿಂಗೆ ಅನಿಸ್ತಾ? ಅಥವಾ ಕಡಿಮೆ ಸಮಯದಲ್ಲೇ ಒಂದು ಯಾವತ್ತು ನಾವು ಶಾಲೆಯಲ್ಲಿ ನಮ್ಮ ಉಪಾಧ್ಯಾಯನೇ ಮಾಡೋದನ್ನ ಕರೆಕ್ಟಾಗಿ ಗಮನ ಕೊಟ್ಬಿಟ್ರೆ ಸ್ವಲ್ಪ ನಾವು ಮನೆಯಲ್ಲಿ ಓದೋ ಶ್ರಮ ಸ್ವಲ್ಪ ಕಮ್ಮಿ. ಸೊ ಓದಿನಲ್ಲಿ ನಿನ್ನ ಅನುಭವ ಏನು ಹಾಗಾದ್ರೆ? ಅಂದ್ರೆ ನಾನೊಂದು ಹೇಳ್ಬೇಕು ಒಂದು ಇನ್ಸಿಡೆಂಟ್. ಈಗ ನಮಗೆ ಕಾಮಿಡಿ ಕಿಲಾಡಿಗಳಲ್ಲಿ ಈಗ ಸದ್ಯಕ್ಕೆ ನಮಗೆ ಇನ್ನೊಂದು ಬರ್ತಾ ಇದೆ. ಅಂದ್ರೆ ಈಗ ಈ ಶನಿವಾರ ಭಾನುವಾರದಲ್ಲಿ ಒಂದು ಇದು ಆಯುಧ ಪೂಜೆ ಬರುತ್ತೆ. ಆ ಆಯುಧ ಪೂಜೆ ದಿವಸ ನಮ್ದು ಕಾಮಿಡಿ ಕಿಲಾಡಿಗಳಲ್ಲಿ 9 ಗಂಟೆಯಿಂದ 11 ಗಂಟೆ ಇವತ್ತು ಬರುತ್ತೆ. ಸೊ ಆವಾಗ ನಾನು ಬೃಹನ್ನಡೆ ಪಾತ್ರ ಮಾಡಿದ್ದೀನಿ. ಉತ್ತರ ಕುಮಾರನ ಪೌರುಷ ಅಂತ, ಅದು ಮೈಥಾಲಜಿ. ಬೃಹನ್ನಡೆ ಅರ್ಜುನನ್ ಪಾತ್ರ ಮಾಡಿದ್ದೆ. ಸೊ ಆವಾಗ ಅಂದ್ರೆ ಅದಕ್ಕೆ ಹಿಂದಿನ ದಿನ ನಮಗೆ 2 ದಿನ ಕೊಟ್ಟಿದ್ರು ಪ್ರಾಕ್ಟೀಸಿಗೆ ಅಂತ. ನಾವು ಹೋಗಿದ್ವಿ, ಬಟ್ ಅವಾಗ ಎಕ್ಸಾಮ್ ಬೇರೆ, ಶೂಟಿಂಗ್ ದಿವಸನೇ ಎಕ್ಸಾಮ್ ಇತ್ತು. ತುಂಬಾ ಕಷ್ಟ ಆಯ್ತು. ಅದು ಬೇರೆ ಮ್ಯಾಥಮೆಟಿಕ್ಸ್. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಫುಲ್ ವೀಕ್ ನಾನು. ಅದು ತುಂಬಾ ಕಷ್ಟ ಆಯ್ತು, ಬಟ್ ನಾನು ಓದ್ದೆ. ಅಲ್ಲೆಲ್ಲ ಗೊತ್ತಿರತ್ತಲ್ವಾ, ಅದು ಸ್ವಲ್ಪ ಅಲ್ಲೂ ಸ್ವಲ್ಪ ಫೋಕಸ್ ಮಾಡಿದ್ದಕ್ಕೇನೆ ಇಲ್ಲಿ ನನಗೆ ಕಡಿಮೆ. ಯಾಕಂದ್ರೆ ಅಲ್ಲಿ ಕೆಲಸ ಮುಗಿಸಿದ್ಮೇಲೆ ನಿನ್ನ ಮನಸ್ಸು ನಾಳೆ ನಾನು ಇದನ್ನ ಚೆನ್ನಾಗಿ ಮಾಡ್ಬೇಕು. ನನ್ನ ಪೋಷಕರಿಂದ ನೋಡ ಅಲ್ಲಿ ಹೋದೆ ಆಗ್ಲಿಲ್ಲ, ಅದಕ್ಕೆ ನೀನ್ ಕಳ್ಸಲ್ಲ ಅನ್ನೋದು ನಾನು ಸಾಮಾನ್ಯವಾಗಿ ಕೇಳಿದ್ದೆ. ಸೊ ಹಾಗೆ ನಾನು ಅನ್ಸ್ಕೋಬಾರ್ದು ಅನ್ನೋದು ನಿನ್ನಲ್ಲಿದೆ. ಅಂದ್ರೆ ಮಕ್ಕಳ ಮನಸ್ಸು ಒಂಥರ ಜೇಡಿ ಮಣ್ಣು ಇದ್ದಾಗೆ. ನೀವು ಪೋಷಕರಾದ ನಾವು ಅವ್ರನ್ನ ನಾವು ಮಣ್ಣಿನಲ್ಲಿ ನಾವು ಗೊಂಬೆ ಆದ್ರೂ ಮಾಡ್ಬೋದು, ಇನ್ನೊಂದಾದ್ರೂ ಮಾಡ್ಬೋದು. ಸೊ ನಿಮ್ಮಂತ ಮಕ್ಕಳ ಮನಸ್ಸನ್ನ ಅರಳಿಸಿ ಆಮೇಲೆ ನಿಮ್ಮಿಂದ ಓದೋ ಕೆಲಸ ತಗೊಂಡ್ರೆ ಈಸಿ ಅಂತ ಅನಿಸ್ತಲ್ಲ. ಎಲ್ಲಾ ಪೋಷಕರಲ್ಲಿ ಒಂದು ವಿನಂತಿ, ನಾವು ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು ಅಂದ್ರೆ, ನಾವು ಯಾವತ್ತೂ ಶಾಶ್ವತ ಅಲ್ಲ. ನನ್ನ ಮತ್ತು ನಮ್ಮ ತಂದೆ ಇರ್ಬೋದು, ನಮ್ಮಿಬ್ಬರ ಇಲ್ಲದೆ ಇದ್ರೂ ಕೂಡ
ಈ ಪ್ರಪಂಚದಲ್ಲಿ ನನ್ನ ಮಗಳು ಅಥವಾ ಮಗ ಧೈರ್ಯವಾಗಿ ಬದುಕಬೇಕು, ಅವರಿಗೆ ಮಾನಸಿಕ ಸ್ಥೈರ್ಯ ಕೊಡಬೇಕು. ಜೀವನದಲ್ಲಿ ಮುಂದಕ್ಕೆ ಯಾವ ಕಷ್ಟ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಯಾವುದೇ ಬಂದರೂ ಕೂಡ ಜೀವದ ಬಗೆ ಅಯ್ಯೋ ಇಷ್ಟೇ ನನ್ನ ಬದುಕು ಅಂತ ಅನ್ಕೋಬಾರ್ದು. ಇದಕ್ಕಿಂತ ಮೀರಿದಂತಹ ಬದುಕು ನನ್ನಲ್ಲಿದೆ. ಅವಕಾಶಗಳು ಸಾಗರದಷ್ಟಿದೆ. ಒಂದು ಸಾಗರದಲ್ಲಿ ಸಿಗ್ಲಿದ್ರೆ ಇನ್ನೇನು, ಇನ್ನೊಂದು ಕಡೆ ನಾನು ಹೋಗ್ಬೇಕು ಅನ್ನೋ ಒಂದು ಮನೋಧೈರ್ಯವನ್ನ ಬೆಳೆಸುವಂತಹ ಒಂದು ಉದ್ದೇಶನೇ ಈ ಮಕ್ಕಳ ದಿನಾಚರಣೆ ಉದ್ದೇಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನೋಡಿ ಎಂತೆಂಥವ್ರು ನೋಡಿ, ಕವಿಗಳು ನೋಡಿ, ಡ್ರಾಮಾದವ್ರು ನೋಡಿ, ಇವತ್ತು ಇಂಚರನೇ ಹೇಳಿದ್ಲು 2 ಸಲ ನಾನು ಸೆಲೆಕ್ಟ್ ಆಗಲಿಲ್ಲ ಅಂತ, 3 ಸಲ ಆಗೇ ಬಿಟ್ಲಲ್ಲ. ಹಾಗೆ ಯಾರೇ ಆಗಲಿ ಪೋಷಕರು ನಮ್ಮ ಮಕ್ಕಳು ಇಷ್ಟು ತೆಗಿಬೇಕು, ಇಷ್ಟು ಮಾಡಬೇಕು ಅನ್ನೋದ್ರ ಬದಲು ಆಕೆಗೆ ಸ್ವತಂತ್ರ ಕೊಟ್ಬಿಡಿ. ಎಲ್ಲ ಶ್ರಮಕ್ಕೆ ನಮ್ಮ ಗಮನ ಮಕ್ಕಳ ಮೇಲೆ ಇರಬೇಕು. ಯಾವತ್ತೂ ಕೂಡ ಅವ್ರು ಹೊರಗೆ ಹೋದ್ರು, ಯಾವುದೇ ಕಲೆ ಕಲಿತರೂ ಕೂಡ ಅವ್ರ ಜೊತೆ ನಾವಿದ್ದು ವಿದ್ಯೆಯ ಜೊತೆಗೆ ಈ ಥರ ಕಲೆಯನ್ನು ಕೂಡ ಅವರಿಗೆ ಕಲಿಸಿ ಒತ್ತಾಸೆಯಾಗಿ ನಿಂತು ಅವರ ಮುಂದಿನ ಬದುಕಿಗೆ ಒಂದು ಸಾಕಾರಗೊಳ್ಬೇಕು ಅನ್ನೋದೇ ಈ ಒಂದು ಸಂಚಿಕೆಯ ಉದ್ದೇಶ. ಈ ಉದ್ದೇಶನ ನಾನು ಮಕ್ಕಳ ಮುಖಾಂತರ ನಿಮ್ಗೆಲ್ಲ ರವಾನಿಸ್ತಾ ಇದ್ದೀನಿ. 3ನೇ ಅತಿಥಿ ನನ್ನ ಮಗಳ ಮಗ ಸಮರ್ಥ್. ಈಗಾಗಲೇ ಒಂದು ನಾಟಕದ ರೂಪದಲ್ಲಿ, ಮತ್ತೊಂದು ಕಾಫಿ ಕುಡಿತಾ ರಜಾ ದಿನಗಳನ್ನು ಹೇಗೆ ಕಳಿಬೇಕು ಅನ್ನೋ 2 ಸಂಚಿಕೆಯಲ್ಲಿ ಈಗಾಗಲೇ ಸಮರ್ಥ್ ನಿಮಗೆಲ್ಲರಿಗೂ ಕೂಡ ಚಿರಪರಿಚಿತ. ಆದ್ರೆ ಈಗ ಸಮರ್ಥನ ಜೊತೆ ಮಾತಾಡ್ತಾ ಸಮರ್ಥ್ ಇನ್ನೆರಡು ಕ್ಷೇತ್ರದಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಗುರಿ ತಲುಪಬೇಕು ಅನ್ನೋ ಸಾಧನೆಯಲ್ಲಿದ್ದಾನೆ. ಏನು ಅವನು ಸಾಧನೆಯ ಹಾದಿಯಲ್ಲಿದ್ದಾನೆ ಅನ್ನೋದನ್ನ ಅವನ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸಮರ್ಥ್, ಈಗ ದಸರಾ ರಜೆ ಅಲ್ವಾ? ದಸರಾ ರಜೆ ಆದ್ಮೇಲೆ ನಾಳೆಯಿಂದ ನಿನ್ ಶಾಲೆ ಆರಂಭ ಆಗುತ್ತೆ. ಸೊ ದಸರಾ ಹಬ್ಬದ ಹಿಂದೆ ನೀನು ನಿನ್ನ ಶಾಲೆಯನ್ನ ಪ್ರತಿನಿಧಿಸ್ತಾ ಒಂದು ಸ್ಪರ್ಧೆಗೆ ಹೋಗಿದ್ದೆ. ಅದಕ್ಕೆ ಹೇಗ್ ತಯಾರಿ ಮಾಡ್ಕೊಂಡೆ, ಅದ್ಯಾವ್ದು ಸ್ಪರ್ಧೆ ಅಂತ ಹೇಳ್ತೀಯ? ಸೊ ಮೊನ್ನೆ ತಾನೇ ನಾನು ದಾವಣಗೆರೆಯಲ್ಲಿ ನಡೆದ ಒಂದು ಅಥ್ಲೆಟಿಕ್ ರೇಸು, ಲಾಂಗ್ ಜಂಪು ಮತ್ತೆ ಶಾರ್ಟ್ ಪುಟ್ ಅಂತ ಸ್ಪೋರ್ಟ್ ಇವೆಂಟ್ಸ್ಗಳು ನಡೆಯುತ್ತೆ ದಾವಣಗೆರೆಯಲ್ಲಿ. ಅದು ಜಿಲ್ಲಾ ಮಟ್ಟದಲ್ಲಿ, ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ನೀನು ನಿನ್ನ ಶಾಲೆಯನ್ನ ಪ್ರತಿನಿಧಿಸಿದ್ದೆ ಅಲ್ವಾ? ಸೊ ನನ್ನ ಸ್ಕೂಲಲ್ಲಿ ಅದರಲ್ಲಿ ನಾನು 4x100 ಮೀಟರ್ ರಿಲೇ ಅಲ್ಲಿ ನಾನು 100 ಮೀಟರ್ ಅನ್ನ ಓಡಿದ್ದೆ, ನಮ್ ಸ್ಕೂಲಿಂದ ರೆಪ್ರೆಸೆಂಟ್ ಮಾಡ್ತಾ. ಅದ್ರಲ್ಲಿ ನೀನು ಒಂದು ಪುಟ್ಟ ಸಾಧನೆಯನ್ನ ಮಾಡಿದೆ. ಸೊ ಅಲ್ಲಿ ಏನ್ ಹೇಳಿದ್ರು ಅದನ್ನ ನೀನ್ ಹೇಳ್ತೀಯ? ಅಂದ್ರೆ ಎಷ್ಟು ಸೆಕೆಂಡ್ಗಳಲ್ಲಿ ನಿನ್ನ ಓಟವನ್ನ ಮುಗಿಸ್ದೆ ಅಂತ? ಸೊ ನಾನು 100 ಮೀಟರ್ಸ್ ನ 13 ಸೆಕೆಂಡ್ಸ್ ಅಲ್ಲಿ ಓಡಿದ್ದೆ. ನನ್ಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನನ್ಗಿಂತ ದೊಡ್ಡವರು ಅಷ್ಟೇ ಸ್ಪೀಡ್ ಆಗಿ ಓಡಿದ್ರಿಂದ ನನ್ಗೆ ನನ್ನ ವಯಸ್ಸಿಗೆ ನಾನು ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನ್ಸ್ತು. ಅವಾಗ ನಿಮ್ಮ PT ಮಾಸ್ಟರ್ ನಿಮ್ಮನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವ್ರು ನಿನ್ ಬಗ್ಗೆ ಏನ್ ಹೇಳಿರ್ಬೋದು, ಹೇಳಿ ನೋಡೋಣ. ಅವರು ನನ್ನ ಬಗ್ಗೆ ಟ್ಯಾಲೆಂಟ್ ಇದೆ, ನನ್ಗೆ ಒಂದ್ ಸ್ವಲ್ಪ ಇನ್ನ ಜಾಸ್ತಿ ಪ್ರಾಕ್ಟೀಸ್ ತರ ಮಾಡಿಸಿದ್ರೆ ಇನ್ನ ಫಾಸ್ಟ್ ಆಗಿ ಓಡ್ಬೋದು ಅಂತ ಹೇಳಿದ್ರು. ಈಗ ಜಿಲ್ಲಾ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ, ಅದು ನಮ್ಮ ಊರು ದಾವಣಗೆರೆಗೆ ಹೋಗಿದ್ದ, ಅದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಸಮರ್ಥೀಗ ನೀನು ಓಟದಲ್ಲಿ ಇಷ್ಟೊಂದು ಸ್ಪೀಡ್ ಇದೆ ಅಲ್ವಾ? ಇದಕ್ಕೆ ಏನು ಇನ್ನೊಂದು ನೀನು ಇದಕ್ಕೆ ಕಲಿಯಕ್ಕೆ ಹೋಗ್ತಾ ಇದೆಯಾ, ಅದರಿಂದ ನೀನು ಓಟಕ್ಕೆ ಅದು ಸಹಾಯ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಹೇಳಿ ನೋಡೋಣ, ಇನ್ನೊಂದು ನೀನು ಯಾವ್ದನ್ನ ಕಲೀಲಿಕ್ಕೆ ಹೋಗ್ತಾ ಇದೆಯಾ, ಅದರಿಂದ ನೀನು ಓಟದ ಸ್ಪರ್ಧೆ ಹೇಗೆ ಅದು ಸಹಾಯ ಆಯ್ತು? ನಾನು ಇನ್ನೊಂದೇನು ಅಂದ್ರೆ ಸ್ವಿಮ್ಮಿಂಗ್ ಹೋಗ್ತಿದ್ದೀನಿ. ಆ ಸ್ವಿಮ್ಮಿಂಗ್ ಅಲ್ಲೂ ನಮ್ಗೆ ನೀರಲ್ಲಿ ಸ್ವಿಮ್ ಮಾಡೋದು, ಅದ್ರ ಜೊತೆಗೆ ನಮ್ಗೆ ನಾರ್ಮಲ್ ಲ್ಯಾಂಡ್ ಎಕ್ಸರ್ಸೈಸಸ್ ಅಂದ್ರೆ ಸ್ಟಾಮಿನಾ ಇನ್ಕ್ರೀಸ್ ಮಾಡಕ್ಕೆ, ಸ್ಪೀಡ್ ಇನ್ಕ್ರೀಸ್ ಮಾಡಕ್ಕೆ ಅಂತ ಒಂದು ಜಾಗಿಂಗು, ರನ್ನಿಂಗು, ಸ್ಪ್ರಿಂಟಿಂಗು ಆ ತರದ್ ಕೊಡ್ತಾ ಇರ್ತಾರೆ. ಸ್ವಿಮ್ಮಿಂಗ್ ಅಲ್ಲೂ ಆ ತರದ್ ಕೊಡ್ತಾ ಇರ್ತಾರೆ. ಆದ್ರೆ ನನಗೆ ಓಡೋದ್ರಲ್ಲಿ ಇಲ್ಲಿ ನಮ್ಗೆ ರನ್ನಿಂಗ್ ಮಾಡೋದು, ಸ್ಪ್ರಿಂಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ರಿಂದ ನಂಗೆ ಸ್ವಿಮ್ಮಿಂಗ್ ಇಂದ ಹೆಲ್ಪ್ ಆಯ್ತು. ನೋಡಿದ್ರ ಸ್ನೇಹಿತರೆ, ಯಾವುದೇ ಆಗಲಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಒಂದು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಬೆನ್ನೆಲುಬಾಗಿ ಇನ್ನೊಂದು ಸ್ಪೋರ್ಟ್ಸ್ ಕೂಡ ಅವನಿಗೆ ಸಹಾಯಕ ಆಗಿದೆ ಅಂತ ಗೊತ್ತಾಯ್ತು. ಈಗ ನೀನು ಶಾಲೆ ಎಷ್ಟೊತ್ತಿಗೆ ಆರಂಭ, ನೀನು ಸ್ವಿಮ್ಮಿಂಗ್ ಯಾವಾಗ ಹೋಗ್ತೀಯಾ? ಸ್ವಿಮ್ಮಿಂಗ್ ಪ್ರತಿ ದಿವಸ ನನ್ಗೆ ಬೆಳಗ್ಗೆ 5 ಗಂಟೆಗೆ ಇರುತ್ತೆ. ಸೊ ನಾನು 4:15 ಹಂಗೆದ್ದು 5 to 6:30 ಅಂದ್ರೆ 6:30 ತನಕ ಸ್ವಿಮ್ಮಿಂಗ್ ಇರುತ್ತೆ. ಆಮೇಲೆ 8 ಗಂಟೆಯಿಂದ ಸ್ಕೂಲ್ ಸ್ಟಾರ್ಟ್. ಸೊ ಆ 1.5 hour ಅಲ್ಲಿ ಸ್ಕೂಲಿಗೆಲ್ಲ ರೆಡಿ ಆಗಿ 3 ಗಂಟೆಗೆ ಮತ್ತೆ ಸ್ಕೂಲ್ ಬಿಡುತ್ತೆ. 3 ಗಂಟೆ ಆದ್ಮೇಲೆ ಮತ್ತೆ 5 ಗಂಟೆಗೆ ಮತ್ತೆ ಸ್ವಿಮ್ಮಿಂಗ್ ಸ್ಟಾರ್ಟ್. ದಿನದಲ್ಲಿ ನೀನು 2 ಸಲ ಸ್ವಿಮ್ಮಿಂಗ್ ಹೋಗ್ತಾ ಇದೆಯಾ ಸಮರ್ಥ? ಅದು ಬರೀ ಟ್ಯೂಸ್ಡೇ, ವೆಡ್ನೆಸ್ಡೇ 2 ದಿನದಲ್ಲಿ. ಅದು ಬಿಟ್ರೆ ಇನ್ನು ಬೇರೆ ದಿವಸ ಬೆಳಗ್ಗೆ ಔಟ್ ಹೋಗ್ತೀವಿ. ಬೆಳಿಗ್ಗೆ ಮಾತ್ರ ಯಾವಾಗ್ಲೂ ಇರುತ್ತೆ, ಸಾಯಂಕಾಲ ಮಾತ್ರ ವಾರಕ್ಕೆ 2 ದಿನ ಇರುತ್ತೆ.
ನಿಮ್ಗೆ ಯಾಕೆ ಇಷ್ಟೊಂದು ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂದರೆ ನಿನ್ನನ್ನು ಮುಂದಕ್ಕೆ ಒಂದು ಗುರಿ ಇಟ್ಕೊಂಡಿದಾರ ನಿಮ್ಮ ಗ್ರೂಪಿಂದ ಜನರನ್ನ ಯಾವುದಾದ್ರೂ ಒಂದು ಈಜು ಸ್ಪರ್ಧೆಗೆ ನಿಮ್ಮನ್ನು ಕಳಿಸ್ಬೇಕು ಅಂತ? ಅಂದ್ರೆ ನಮ್ ಸರಿಗೆ ಎಲ್ಲರಿಗೂ ನಾವು ಮುಂದೆ ಹೋಗ್ಬೇಕು ಅಂತಿದೆ. ಆದ್ರೆ ನನಗೆ ನಾನು ಸ್ಟೇಟ್ ಲೆವೆಲ್ ನೆಕ್ಸ್ಟ್ ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ ಆಸೆ ಇರೋದ್ರಿಂದ ನಾನು ಇನ್ನಷ್ಟು ಹೆಚ್ಚು. ಈಗ ನೀನು ಈಗ ಹೋಗೋದ್ರಿಂದ ಈಗ ಬೆಳಿಗ್ಗೆ ನೀನು ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಎಲ್ಲ ಯಾರು ಸಮರ್ಥ? ಕರ್ಕೊಂಡು ಹೋಗೋದು ಬರೋದು ಅಪ್ಪ ಅಮ್ಮ ಎಲ್ಲ ಕಡೆ. ಅವರಿಬ್ರು ನಿನ್ನ ಕರ್ಕೊಂಡ್ ಬಂದು ಬಿಟ್ಟು ಅವರಿಬ್ರು ಆಫೀಸ್ಗೆ ಹೋಗ್ತಾರಲ್ಲ. ಮತ್ತೆ ಹಾಗಾಗಿ ಈಗ ನಿನಗೆ ದಿನದಲ್ಲಿ ನೀನು ಬೆಳಗ್ಗೆ ಅಷ್ಟೆದ್ದು ಅದನ್ನ ಮುಗಿಸ್ಕೊಂಡು ಇದನ್ನ ಮಾಡಿ ಮತ್ತೆ ನೀನು ಓದೋದು ಇದ್ರ ಕಡೆಯಲ್ಲೇ ನಿನಗೆ ಸಮಯ ಹೊಂದಾಣಿಕೆ ಮಾಡ್ಕೊಳಕ್ ಸಾಕಷ್ಟು ಆಗುತ್ತೆ ಸಮರ್ಥ ಅಂದ್ರೆ. ಯಾಕೆಂದ್ರೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗಿದ್ರಿಂದ ಯಾವಾಗೆಲ್ಲ ಟೈಮ್ ಕ್ಲೀನ್ ಆಗಿ ನೋಡ್ಕೊಂಡು ಒಂದಿಷ್ಟು ಟೈಮ್ ಓದೋದು, ಒಂದಿಷ್ಟು ಟೈಮ್ ಸ್ಕೂಲ್ಗೆ ಹೋಗೋದು, ಒಂದಿಷ್ಟು ಟೈಮ್ ನಾನು ಸ್ವಿಮ್ಮಿಂಗ್ ಮಾಡೋದು, ಇವೆಲ್ಲ ಡಿವೈಡ್ ಆಗುತ್ತೆ. ಸಮರ್ಥ ಇದು ಎರಡರ ನಡುವೆ ನೀನು ಬೇಸಿಗೆ ಶಿಬಿರ ಅಲ್ಲ ಈ ಒಂದು ಇದರಲ್ಲಿ ಅಂದ್ರೆ ಈಗ ದಸರಾ ಹಾಲಿಡೇಸ್ ಅಲ್ಲಿ ಮತ್ತೊಂದು ಶಿಬಿರಕ್ಕೆ ನೀನು ಸೇರಿದೆ. ಹೌದು. ಯಾವ್ದು ಹೇಳು? ನಾನು ಇವಾಗ ಆಕ್ಟಿಂಗ್ ಅದಕ್ಕೂ ಸೇರಿದ್ದೀನಿ. ಅದ್ರಲ್ಲಿ ನಾನು ಆಕ್ಟಿಂಗ್ ಅಂದ್ರೆ ಇದು ರಂಗಾಯಣ ರಘು ಅವರ ಶ್ರೀಮತಿ ಮಂಗಳ ರಂಗಾಯಣ ರಘು ಮಾಡೋ ಯಾವ್ದು ಇವಾಗ ಆದಿರಂಗ ನಾನ್ ಸೇರಿರೋದು ಬಾಲರಂಗ, ಇನ್ನೊಂದು ಶಿಶುರಂಗ ಅಂತಿರುತ್ತೆ. ಅದ್ರಲ್ಲಿ ಈಗ 3 ಇರುತ್ತೆ. 3 ರಂಗ. ಈಗ ನಿಂದಾಗ್ಲೇ 2 ಆಗಿದೆ ಅಲ್ಲ, ಇದು 3ನೇ. ಇಲ್ಲಿಗೆ ಅವರು ಏನೇನ್ ಕೋರ್ಸ್ಗಳನ್ನ ಇಟ್ಟಿದ್ರು ಅದೆಲ್ಲ ಮುಕ್ತಾಯ ಆಗುತ್ತೆ. ಹಾಗಾಗಿ ಸಮರ್ಥನ್ಗೆ ಈಜೋದು, ಓಡೋದು ಮತ್ತು ಅಭಿನಯ ತರಗತಿ ಇವೆಲ್ಲವೂ ಕೂಡ ನಿನ್ಗೆ ಇಷ್ಟ ಅಲ್ಲ? ಅಂತೂ ಸಮರ್ಥಿಗೆ ನೀನು ಪಠ್ಯಗಳಲ್ಲೂ ಪಠ್ಯೇತರ ಚಟುವಟಿಕೆಗಳಲ್ಲೂ ನೀನು ಭಾಗವಹಿಸ್ಕೊಂಡಿರೋದು, ಸಮಯನ ಹೊಂದಾಣಿಕೆ ಮಾಡ್ಕೊಂಡಿರೋದು, ಏನೇನು ಪುಟ್ಟ ಪುಟ್ಟ ಸಾಧನೆ ಮಾಡ್ತಾ ಇದೆ ಅಂದ್ರೆ ನಾಳೆ ನೀನು ಸ್ಟೇಟ್ ಲೆವೆಲ್ ಅಲ್ಲಿ ಈಜು ಸ್ಪರ್ಧೆಗೆ ಹೋಗ್ತೀಯಾ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನೀನು ಓಟದಲ್ಲಿ ಗೆದ್ದಿದ್ಯಾ. ಅದು ನೆಕ್ಸ್ಟ್ ಸ್ಟೆಪ್. ಹೀಗೆ ಒಂದೊಂದೇ ಹಂತವನ್ನ ನೀನು ಖಂಡಿತ ಹೋಗೇ ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ತಕ್ಕಂತಹ ಒಂದು ಅನುಕೂಲತೆಗಳನ್ನ ಸಮಯವನ್ನೆಲ್ಲ ನೀನು ಹೊಂದಿಸ್ಕೊಂತೀಯ. ಇದಲ್ದೇನೆ ನಿನಗೆ ಮತ್ತೇನಾದ್ರೂ ಬೇರೆ ಆದ್ರ ಹವ್ಯಾಸಗಳಿದೆಯಾ? ನೀನು ನನಗೆ ಇಷ್ಟ ಅಂತ ಮಾಡೋ ಹವ್ಯಾಸ? ನನ್ಗೆ ಒಂದು ಆಕ್ಟಿಂಗ್ ಮತ್ತೆ ಸ್ವಿಮ್ಮಿಂಗು ಮತ್ತೆ ಇನ್ನ ನನ್ಗೆ ಆಟ ಆಡೋದು, ಫುಟ್ಬಾಲ್ ನನ್ಗೆ ಅಷ್ಟು ಇಷ್ಟ, ನೋಡಕ್ಕೂ ಮತ್ತೆ ಆಡಕ್ಕೂ ಅಷ್ಟೇ ಇಷ್ಟ. ಸೊ ಈ ತರದೆಲ್ಲ ಆಟ ಮತ್ತೆ ನಾಟಕ ಎಲ್ಲ ನಂಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಏನ್ ಉದ್ದೇಶ? ನಿನ್ ಮುಂದಕ್ಕೆ ಏನಾಗ್ಬೇಕು ಅಂತ ಇದೆಯಾ ಜಾಹ್ನವಿ ನೀನು? ನಾನು ಇದು ಮೇನ್ ಆಗಿ ಆಸ್ಟ್ರೋನಾಟ್ ಇಲ್ಲ ಆಸ್ಟ್ರೋನಾಮರ್ ಅಂದ್ರೆ ನಾಸಾ ಇದಕ್ಕೆ ಹೋಗ್ಬೇಕು ಅಂತ. ಸೊ ಇವಾಗ ಅದಕ್ಕೆ ಸ್ಟಡಿಗೆ ಒಂದ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ಇಂಚರ ನಿನ್ನ ಉದ್ದೇಶ ಏನು ಅಂದ್ರೆ ಯಾವತ್ತೂ ಕೂಡ ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಒಂದು ಗುರಿ ಅಂತ ಇರಬೇಕು. ಅದು ಬಿಡು, ನಮ್ಮ ಶ್ರಮ ಇರಬೇಕು, ತಂದೆ ತಾಯಿ ಆಶೀರ್ವಾದ ಇರಬೇಕು, ದೇವರ ಆಶೀರ್ವಾದ ಇರಬೇಕು. ಆಮೇಲೆ ಒಂದೊಂದೇ ಮೆಟ್ಲು ಹತ್ಕೊಂಡು ಖಂಡಿತ ಇವತ್ತಲ್ಲ ನಾಳೆ ನಮ್ಮ ಉದ್ದೇಶ ಚೆನ್ನಾಗಿದ್ದು ಪ್ರಯತ್ನದಿಂದ ನಾವು ಅಲ್ಲಿಗೆ ಹೋಗಿ ತಲುಪ್ತೀವಿ. ಇಂಚರನ ಉದ್ದೇಶ ಏನಾಗಿದ್ರೆ ಅಂದ್ರೆ ನಾನು ದೊಡ್ಡವಳಾದ್ಮೇಲೆ ಅಂದ್ರೆ ನನಗೆ ಆಕ್ಟಿಂಗ್ ಎಲ್ಲ ಇದಿರ್ಲಿಲ್ವಲ್ಲ, ಅದಕ್ಕೂ ಮುಂಚೆ ನಾನು ದೊಡ್ಡವಳಾದ್ಮೇಲೆ IAS ಆಫೀಸರ್ ಆಗ್ಬೇಕು ಅಂತ ಇತ್ತು. ಆಮೇಲೆ ಫ್ರೀಲಾನ್ಸ್ ಆರ್ಟಿಸ್ಟ್ ಆಗ್ಬೇಕು ಅಂತ ಇತ್ತು. ಸೊ ಈಗ ಆಯ್ತಲ್ಲ, ಈಗ ಏನಾದ್ರು ನನಗೆ ಇನ್ನೂ ಅವಕಾಶ ಏನಾದ್ರು ಸಿಕ್ಕಿದ್ರೆ ನಾನು ಫಸ್ಟ್ ಒಳ್ಳೆ ಕಲಾವಿದ ಆಗ್ತೀನಿ. ಅದಾದ್ಮೇಲೆ ಅದೇ ಏನಾದ್ರು ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ IAS ಆಫೀಸರ್ ಆಗ್ತೀನಿ. ಹಾಬಿಗೆ ಅಂತ ಸುಮ್ಮನೆ ಫ್ರೀಲಾನ್ಸ್ ಆರ್ಟಿಸ್ಟ್ ಆಗ್ತೀನಿ. ಇಷ್ಟು ನನ್ನ ಆಸೆ. ನನ್ನ ಇಬ್ಬರು ಅತಿಥಿಗಳು ನೀನು ಮುಂದೆ ಏನಾಗ್ಬೇಕು ಅಂತ ಇದೆಯಾ ಸಮರ್ಥ್? ನಾನು ಅದೇ ಒಂದು ಸ್ವಿಮ್ಮಿಂಗ್ ಅಲ್ಲಿ ನನ್ಗೆ ನೆಕ್ಸ್ಟ್ ಸ್ಟೇಟ್ ಲೆವೆಲ್ಗೆ ಹೋಗಿ ಸ್ವಿಮ್ಮಿಂಗ್ ಅಲ್ಲೇ ನಾನು ಆ ಫೀಲ್ಡ್ ಅಲ್ಲೇ ಜಾಸ್ತಿ ಮುಂದಕ್ಕೆ ಹೋದ್ರೆ ನಾನು ಸ್ವಿಮ್ಮರ್ ಆತರ ಆಗ್ತೀನಿ. ಇಲ್ಲ ನಂದು ಓದೋದು ಜಾಸ್ತಿ ಅಂದ್ರೆ ಓದೋ ಅಂಕಗಳು ಅದೆಲ್ಲ ಜಾಸ್ತಿ ಆಗ್ತಾ ಹೋದ್ರೆ ನಂಗೆ ಓದೋದ್ರಲ್ಲೇ ಇಂಟ್ರೆಸ್ಟ್ ಬಂದ್ರೆ ನಾನೊಂದು ಡಾಕ್ಟರ್, ಇಂಜಿನಿಯರ್ ಆ ತರ ಆಗ್ಬೇಕು. ವೆರಿ ಗುಡ್. ಏನೇ ಆಗ್ಲಿ ಸಮರ್ಥ ಓದೋದ್ರಲ್ಲೊಂದು ಗುರಿ ಇಟ್ಟಿದ್ದಾನೆ, ಇತರ ಚಟುವಟಿಕೆಗಳಲ್ಲೂ ಕೂಡ ಹಾಗೆ ಇದ್ದಾನೆ. ನೀವೆಲ್ಲರೂ ಕೂಡ ನನ್ನ ಇಬ್ಬರು ಅತಿಥಿಗಳ ಜೊತೆ ಇನ್ನು 10 ವರ್ಷದಲ್ಲಿ ನೀವೆಲ್ಲ ಇಂದಿನ ದೇಶವನ್ನು ಆಳುವ ಯುವ ಜನಾಂಗ ಆಗ್ತೀರ. ಅವ್ರಿಗೂ ನಾನು ಇದೇ ಮಾತು ಹೇಳಿದೆ. ಸೊ ಅಂತಹ ನೀನು ಮತ್ತಷ್ಟು ಸಮಾಜದಲ್ಲಿ ನೀನು ಒಬ್ಬ ಉತ್ತಮ ವ್ಯಕ್ತಿ ಆಗ್ಬೇಕು. ಏನೇ ಆಗಲಿ ನೋಡಿದ್ರಾ ಎಷ್ಟು ಖುಷಿ. ಸಾಧನೆ ಹಾದಿ ಬಹಳ ದೂರ. ಪಾಪ ಮಕ್ಕಳು ಇನ್ನು ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ. ಈ ಪುಟ್ಟ ಪುಟ್ಟ ಹೆಜ್ಜೆಗೆ ತಂದೆ ತಾಯಿ ಆದವರು 2 ಕೈ, ಆ ಕೈ ಒಂದು ಈ ಕೈ ಇಟ್ಕೊಂಡು ನಿಮ್ಮ ಮಕ್ಕಳನ್ನ ಮುನ್ನಡೆಸ್ಕೊಂಡು ಹೋಗಿ
ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸಿ. ಇಷ್ಟೆಲ್ಲ ನಾವು ಮಾತುಕತೆ ಆಯಿತು. ಇಂಚೆನ ನಾವು ಒಂದು ಬಗ್ಗೆ ಕೇಳೋಣ. ಯಾಕೆಂದರೆ ಯಾವ್ಯಾವ ಪಾತ್ರಗಳನ್ನ ಆಯ್ಕೆ ಮಾಡಿದ್ಲು. ಈಗ ಜಿ ಕನ್ನಡದಲ್ಲಿ ಇವ್ರು ಆಯ್ಕೆ ಆದಮೇಲೆ ಈಗ ಅವರು ಹೇಳ್ತಾರೆ ಆ ಒಂದು ಸನ್ನಿವೇಶ ಬರುವಾಗ ನಮ್ಮ ಮಕ್ಕಳು 4 ತಿಂಗಳು ನಮ್ಮಲ್ಲೇ ಇರ್ತಾರೆ, ನಾವೇ ಅವ್ರನ್ನ ಇಟ್ಕೊಂಡು ಮೆಂಟರ್ನ ಇಟ್ಕೊಂಡು ನಾವು ಅವ್ರನ್ನ ರೆಡಿ ಮಾಡ್ತೀವಿ. ಅಂದರೆ ನೀವು ಗಮನಿಸಬೇಕು, ಆ ಪಾತ್ರಗಳೆಲ್ಲವೂ ಕೂಡ ಸಮಾಜದಲ್ಲಿ ಏನು ನಡೀತೋ ಅದ್ರ ಪ್ರತಿಬಿಂಬನ ನಾವು ನೋಡ್ತಾ ಇದ್ದೀವಿ. ಹೌದಲ್ಲ, ಹೀಗೆ ನಡೀತಿದೆಯಲ್ಲ. ವಯಸ್ಸಾದ ಪಾತ್ರ ಇರ್ಬೋದು, ತಂದೆ ತಾಯಿಗೆ ಸೇವೆ ಮಾಡದೆ ಹೋಗಿರೋ ಪಾತ್ರ ಇರ್ಬೋದು. ಅದೇ ಥರನೇ ಪೌರಾಣಿಕ ಪಾತ್ರಗಳು ಕೂಡ. ಇವತ್ತು ಎಷ್ಟೋ ಪೌರಾಣಿಕ ಕಥೆಗಳನ್ನು ಪಾತ್ರ ರೂಪದಲ್ಲಿ ತರುವಾಗ ಆ ಮಕ್ಕಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಒಂದು ಪದ ಕೂಡ ಆ ಕಡೆ ಈ ಕಡೆ ಆಗಲ್ಲ. ಅಂದರೆ ಆ ಮಕ್ಕಳನ್ನ ರೆಡಿ ಮಾಡುವಂತಹ ಕೆಲಸ ಜಿ ಕನ್ನಡ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳು ಇಂಚನ. ಅಂದ್ರೆ ನಮ್ಮ ಜಿ ಕನ್ನಡದಲ್ಲಿ ಇವರು ಲಕ್ಷ್ಮಿ ಅಮ್ಮ, ರವಿಚಂದ್ರನ್ ಸರ್, ರಚು ಮ್ಯಾಮು, ಆಮೇಲೆ ರಂಗಮೇಶ್ವರಗಳಾಗಿ ಅರುಣ್ ಸಾಗರ್ ಸರ್, ರಾಜು ತಾಳಿಕೋಟೆ ಸರ್, ಆಂಕರ್ ಆಗಿ ಆನಂದ್ ಅಣ್ಣ, ಇವರೆಲ್ಲ ಅಂದ್ರೆ ನಾವ್ ಏನಂತೀವಿ ದೂರದಿಂದ ನೋಡುವಾಗ ಸೆಲೆಬ್ರಿಟಿ ಎಷ್ಟು ಇದಿರ್ತಾರೆ, ಇವರೆಲ್ಲ ನಮ್ಮ ಹತ್ರ ಇಲ್ಲಿ ಮಾತಾಡಿಸ್ತಾರೆ. ಬಟ್ ಒಂದ್ಸತಿ ಒಳಗೋಗಿ ನೋಡ್ಬೇಕು, ಅವರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ನಮ್ ಜೊತೆ ತುಂಬಾ ಎಷ್ಟು ಅಂದ್ರೆ ನಮ್ಮನ್ನೇ ಒಂಥರ ಫ್ರೆಂಡ್ಸ್ ಆಗಿ ಮಾತಾಡಿಸ್ತಾರೆ. ನಾವೆಲ್ಲ ತುಂಬಾ ಚೆನ್ನಾಗಿದ್ವಿ ಇಲ್ಲಿ. ಆಮೇಲೆ ನಮಗೆ ಪ್ರಾಕ್ಟೀಸಿಗಂತ ಅಂದ್ರೆ ಮೆಂಟರ್ಸ್ ಇರ್ತಾರೆ. ಅಂದ್ರೆ ನಾವು ಒಂದ್ ಮೆಂಟರ್ಗೆ ಸ್ಟಿಕ್ ಆನ್ ಆಗಲ್ಲ. ನಾವು ನಮಗೆ ಯಾವ ತರ ಅಪಾಯಿಂಟ್ ಮಾಡಲ್ಲ. ಎಲ್ಲ ಈಗ ಸಾಮಾಜಿಕ ಸ್ಕಿಟ್ ಅಂತ ಬಂದ್ರೆ ಒಬ್ರು ಮೆಂಟರು. ಅಂದ್ರೆ ಈಗ ನಮಗೆ 4 ಜನ ಮೆಂಟರ್ಸ್ ಇದ್ದಾರೆ. ಮಂಜುನಾಥ್ ಬಡ್ಗೇರ್ ಸರ್ ಆಗಿರ್ಬೋದು, ಗಣಪ ಸರ್ ಆಗಿರ್ಬೋದು, ವಿಜಯ್ ಶೆಟ್ಟಿ ಸರ್ ಆಗಿರ್ಬೋದು, ಪ್ರಭು ಸರ್, ಇವರೆಲ್ಲ ನಮ್ 4 ಜನ ಮೆಂಟರ್ಸ್. ನನಗೆ ಜಾಸ್ತಿ ಮೈಥಾಲಜಿ ಸ್ಕಿಟ್ಸ್ ಗಳು ಮತ್ತೆ ಎಮೋಷನಲ್ ಸ್ಕಿಟ್ ಸಿಕ್ಕಿದ್ದು. ಸೊ ಮೈಥಾಲಜಿ ಸ್ಕಿಟ್ ಅಲ್ಲಿ ಬಂದ್ರೆ ಮಂಜುನಾಥ್ ಬಡ್ಗೇರ್ ಸರ್. ಈಗ ಜಾಸ್ತಿ ಓಡ್ತಾ ಇರೋದು ನಂದು ವಿಶ್ವರೂಪಂದು ಕೃಷ್ಣನ್ ಪಾತ್ರ. ಸೊ ಇದೆಲ್ಲ ಕ್ರೆಡಿಟ್ಸ್ ಸೇರ್ಬೇಕಾಗಿರೋದು ನನ್ನ ಮಂಜುನಾಥ್ ಬಡ್ಗೇರ್ ಸರ್ಗೆನೆ. ಸೊ ಮುಂಚೆ ಈಗ ಹೇಳ್ಬೇಕಂದ್ರೆ ಆಡಿಷನ್ ಅವಾಗೆಲ್ಲ ನಡೆಯುವಾಗ ನಮ್ಮಮ್ಮ ಮೆಂಟರ್ ಆಗಿದ್ರು ನನಗೆ. ಆಮೇಲೆ ನಮ್ಮ ಪಪ್ಪ ಅಂದ್ರೆ ಆಡಿಯನ್ಸ್ ಆಗಿದ್ರು. ಈಗ ನನಗೆ ಅಮ್ಮನೂ ಮನೇಲಿ ಬಂದ್ರೆ ಮೆಂಟರು, ಅಲ್ಲೆಲ್ಲ ಮಂಜುನಾಥ್ ಬಡ್ಗೇರ್ ಸರ್, ಗಣಪ ಸರ್, ವಿಜಿ ಸರ್, ಪ್ರಭು ಸರ್ ಅವರೆಲ್ಲ ಮೆಂಟರ್ಸ್ ಆಗಿರ್ತಾರೆ. ಸೊ ಎಲ್ಲ ಚೆನ್ನಾಗಿತ್ತು. ಆಮೇಲೆ ನಮಗೆ 5 ತಿಂಗಳಿತ್ತು ನಮಗೆ ಡ್ರಾಮಾ ಜೂನಿಯರ್ಸು. 5 ತಿಂಗಳು ಡ್ರಾಮಾ ಜೂನಿಯರ್ಸು. ಬಟ್ ನಾವು ಸ್ಕೂಲಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. 5 ತಿಂಗಳು ಫುಲ್ ರಜಾ. ಆಮೇಲೆ ನಮ್ಮ ಪ್ರಿನ್ಸಿಪಲ್ ವರ್ಷಾ ಮ್ಯಾಮ್ ಅಂತ, ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ನಮ್ಮ ಸ್ಕೂಲ್ ಶ್ರೀ ಭಾರತಿ ವಿದ್ಯಾಲಯ ಅಂತ. ಅದು ಹಂಪಿ ನಗರ RTC ಹೋಟೆಲ್ ಬರುತ್ತೆ. ತುಂಬಾ ಹತ್ರ ನಮ್ಮ ಇದಕ್ಕೆ. ನಾವು ವ್ಯಾನ್ ಅಲ್ವಾ, ಸೊ ಹತ್ರ ಇರುತ್ತೆ. ಸೊ ಅಲ್ಲಿ ವರ್ಷ ಮ್ಯಾಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹೌದಾ, ಅವಳು ಹೋಗಿದ್ದಾಳ, ಆಯ್ತು ಹೋಗ್ಲಿ, ಅವಳಿಗೆ ಅವಳಲ್ಲಿ ಎಷ್ಟು ತನಕ ಇರ್ತಾಳೋ ಅಷ್ಟು ತನಕ ಅವಳು ಗೆದ್ದು ಬರ್ಲಿ, ಪರವಾಗಿಲ್ಲ, ನಾವು ಅವಳು ಗೆಲುವನ್ನೇ ಆಶಿಸ್ತೀವಿ. ಆಮೇಲೆ ಅವಳು ಯಾವಾಗ ಬರ್ತಾಳೋ ಆವಾಗ ಅವಳು ಸ್ಟಡೀಸ್ ಕಂಟಿನ್ಯೂ ಮಾಡ್ಕೊಂಡು ಟೀಚರ್ಸ್ ಎಲ್ಲ ಸಹಕಾರ ಕೊಡ್ತಾರೆ, ಪಾಠಗಳು, ಹೋಮ್ ವರ್ಕ್. ಆದ್ರೆ ಅವ್ರಿಗೆ ಏನಂದ್ರೆ ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಏನಿದೆಯೋ ಎಲ್ಲದಕ್ಕೂ ಪರ್ಮಿಟ್ ಮಾಡ್ತೀವಿ, ಆರಾಮಾಗಿ ಇಂಚರ ಎಲ್ಲ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದೆ ಅಂದಂಗ ಆಯ್ತು. ಅದೇ ಅದಕ್ಕೂ ಒಂದಿದೆ. ಅಲ್ಲಿ ಅವ್ರ ಮನ್ಸನ್ನು ಗೆಲ್ಬೇಕು ಅನ್ನೋದು, ಚೆನ್ನಾಗಿ ತೆಗಿಬೇಕು ಅನ್ನೋದು. ಇಂಚರ ಹಾಗಾದ್ರೆ ಈಗ ನನ್ನ ವ್ಲಾಗ್ ನೋಡೋರೆಲ್ಲ ಅನ್ಕೊಂತಾರೆ, ಏನ್ ಜಲಜಾ ಬರೀ ಹೇಳೋದೇ ಆಯ್ತು, ಇಂಚರ ಮಾತಾಡೋದೇ ಆಯ್ತು ಅಂತ. ಯಾವ್ದಾದ್ರು ಒಂದು ಸನ್ನಿವೇಶ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಒಂದ್ 2-3 ನಿಮಿಷ ಮಾಡಿ ತೋರಿಸ್ತೀಯ? ನಿಮಗೆ ಯಾವ್ದು ಮಾಡ್ಬೇಕು ಅಂತ ನೀವೇ ಹೇಳಿ. ಪೌರಾಣಿಕ, ನೀನು ಕೃಷ್ಣಂದು ತುಂಬಾ ಪ್ರಖ್ಯಾತಿ ಗಳಿಸಿದ ಕೃಷ್ಣನ್ ಪಾತ್ರ ಅಂದ್ರೆ ವಿಶ್ವರೂಪ ತೋರಿಸೋದಿರ್ಬೋದು ಕೃಷ್ಣಂದು, ಅದ್ರ ಬಗ್ಗೆ ಮಾಡ್ತೀಯ? ಹಾಗಾದ್ರೆ ಪ್ರೇಕ್ಷಕರೇ, ನಿಮ್ ಜೊತೆ ನನಗೂ ಕುತೂಹಲ, ಹೇಗ್ ಮಾಡ್ತಾಳ ನಮ್ಮ ಇಂಚರ ಅಂತ ನೋಡೇ ಬಿಡೋಣ. ನಾನು ಅವಳಿಗೆ ಮುಂಚಿತವಾಗಿ ಹೇಳೇ ಇಲ್ಲ, ಈ ಸರ್ಪ್ರೈಸ್ ಆಗಿ ಹೇಳ್ತಿರೋದು. ಬನ್ನಿ. ಓಕೆ. ಧರ್ಮಕ್ಕೆ ಬಂಧವಿರುವುದು, ಆದರೆ ಕಾರ್ಯಕ್ಕೆ ಬಂಧವಿಲ್ಲ. ಸ್ವಾರ್ಥ ಸಾಧನೆಯಿಂದ ಮಾಡುವ ಕಾರ್ಯಗಳು ನಮ್ಮನ್ನು ಬಂಧಿಸಿ ಬಿಡುತ್ತವೆ. ಯಾವ ಅಪೇಕ್ಷೆಯೂ ಇಲ್ಲದೆ ಮಾಡುವುದು ನಿಷ್ಕಾಮ ಕಾರ್ಯವಾಗುತ್ತದೆ. ಹಾಗಾಗಿ ಅದು ಅಧರ್ಮವಲ್ಲ. ಗೊಂದಲವನ್ನು ಬಿಡು, ಸತ್ಯವನ್ನು ತಿಳಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸ್ಥಾಪನೆಗಾಗಿ
ಸಜ್ಜನರ ಉದ್ಧಾರಕ್ಕಾಗಿ, ಅಧರ್ಮಿಗಳ ನಾಶಕ್ಕಾಗಿ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. ನಾನು ಅವಿನಾಶಿ, ಸೃಷ್ಟಿಯೂ ನಾನೇ, ಚೈತನ್ಯವೂ ನಾನೇ, ಎಲ್ಲವೂ ನಾನೇ, ಎಲ್ಲದರಲ್ಲೂ ನಾನೇ. ಎಷ್ಟು ಸುಲಲಿತವಾಗಿ ಕನ್ನಡ ಪದಗಳು. ಇನ್ನೇನು ನಮ್ಮ ರಾಜ್ಯೋತ್ಸವದ ವಿಶೇಷ ಅಂತ ಹಾಕಿದ್ರೆ ಏನು ತಪ್ಪಾಗಲ್ಲ ಈ ವ್ಲಾಗ್ನ. ಎಷ್ಟು ಚೆನ್ನಾಗಿ ಪದಗಳು. ಬಹುಶಃ ನಿನ್ನ ಡ್ಯಾನ್ಸು, ನಿನ್ನ ಅಭಿನಯಕ್ಕೆ ಪ್ರೋತ್ಸಾಹ ಸಿಕ್ತು. ನಿನ್ನ ಮುಖಭಾವ, ಕಣ್ಣುಗಳು, ನಿನ್ನ ಅಂಗಿಕ ಇದು ಎಷ್ಟು ಚೆನ್ನಾಗಿ. ಇಷ್ಟೊತ್ತು ಮಾತಾಡಿದ್ ನೀನೇನಾ ಅನಿಸ್ತು. ಈಗ ನಾವು ಕುತ್ಕೊಂಡು ನಿಮ್ದು ಡ್ರಾಮಾ ಜೂನಿಯರ್ ಬರುವಾಗ ಏನ್ ಅನ್ಕೊಳ್ತೀವಿ ಗೊತ್ತಾ? ಇವ್ರು ಇಷ್ಟು ದಿನ ಸ್ಕೂಲ್ಗೆ ಹೋಗ್ತಾರೋ ಇಲ್ಲೋ ಮಕ್ಕಳು, ಇವ್ರು ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾರಲ್ಲ, ಬೆಳೆಯೋ ಮಕ್ಕಳು ಎಷ್ಟು ಅಂದ್ರೆ ಒಂದ್ಸಲ ನನ್ನ ತಲೆಯಲ್ಲಿ ಕೂಡ ಬಂದಿದ್ದೇನು ತಪ್ಪಲ್ಲ. ಈಗ ಅದನ್ನ ಅಷ್ಟೇ ಸಮರ್ಥವಾಗಿ ಜೀ ಕನ್ನಡದವ್ರು ಉಪಯೋಗಿಸ್ಕೊಂಡಿದ್ದಾರೆ ಅಂತ ನಿನ್ನಂತ ಪ್ರತ್ಯಕ್ಷದರ್ಶಿ ಅಂದ್ರೆ ನೀನಲ್ಲಿ ಭಾಗವಹಿಸೋದ್ರಿಂದ, ನೀನ್ ಹೇಳೋದ್ರಿಂದ ನಮಗ್ ಗೊತ್ತಾಯ್ತು. ಸೊ ನಾನು ಇದು ಮಾಡ್ತಾ ಇಲ್ಲ ಅಂದ್ರೆ ಒಂದು ಭಾಷೆಯನ್ನ ಒಂದು ಮೋಲ್ಡ್ ಮಾಡ್ತಾರೆ ನಿಮ್ಮನ್ನ. ಈಗ ನೋಡು, ಒಂದು ಸಕ್ಕರೆ ಪಾಕ ಮಾಡಿ ಅಚ್ಚಿಗೆ ಹಾಕಿದಾಗ ಆ ಅಚ್ಚು ಒಂದು ರೂಪ ತಾಳುತ್ತೆ, ಕರೆಕ್ಟ್? ಹಾಗೆ ನಿಮ್ಮಂಥವ್ರನ್ನ ಒಂದು ಅಚ್ಚಿಗೆ ಹಾಕಿ ನಿಮ್ಮಿಂದ ಒಂದು ಒಳ್ಳೇದನ್ನ ತಗೊಳ್ಬೇಕಾದ್ರೆ ಆ ಚಾನೆಲ್ನವ್ರು ಏನೇನೆಲ್ಲ ಕಷ್ಟಪಟ್ಟಿದ್ದಾರೆ ಒಂದು ಮಾತು ಹೇಳ್ತೀಯಾ? ಅಂದ್ರೆ ಕಷ್ಟಪಟ್ಟಿದ್ದಾರೆ ಅಂದ್ರೆ ನಮ್ಮ ಒಳಗಿನ ಒಂದು ಕಲೆನ ತೆಗಿಯಕ್ಕೆ ಕಷ್ಟಪಟ್ಟಿದ್ದಾರೆ. ಅಂದ್ರೆ ನಮಿಗೂ ಗೊತ್ತಿಲ್ಲ ಅದು ಏನಿತ್ತು ಒಳಗಡೆ ಅಂತ. ನಮಗ್ ಬರೀ ಇಷ್ಟೇ, ನನಗೂ ಆಕ್ಟಿಂಗ್ ಕಲೆ, ನಾನು ಹೋಗ್ಬೇಕು, ಟಿವಿಯಲ್ಲಿ ಕಾಣಿಸ್ಕೊಂಡು ಎಲ್ಲರ ಹತ್ರನೂ ಹೊಗಳಿಕೆ ತಗೊಬೇಕು, ಬರ್ಬೇಕು ಅನ್ನೋದಿರತ್ತೆ. ಬಟ್ ಅವ್ರ ಮೆಂಟರ್ಸಿಗೆ ಗೊತ್ತದು ಎಷ್ಟು ಇರತ್ತೆ ಅಂತ. ನಮ್ ಒಳಗಡೆ ಅವ್ರು ಫಸ್ಟ್ ಅವ್ರು ಎಲ್ಲ ನೋಡ್ಬಿಡ್ತಾರೆ, ಎಲ್ಲ ಫುಲ್ ಇವಳಿಗೆ ಕೆಪಬಿಲಿಟಿ ಇದೆ, ಬಟ್ ಅವಳಿಗೆ ಅದು ಗೊತ್ತಿಲ್ಲ. ಅವಳಿಗೆ ಈಗ ಹೊರ ಬರ್ಸ್ಬೇಕು, ಅವಳಿಗೆ ಒಂದ್ ಕಲೆನ ಹೊರ ಬರ್ಸ್ಬೇಕು, ಅದಕ್ಕೆ ಒಂಚೂರು ಕಷ್ಟ ಪಡ್ತಾರೆ. ಈಗ ನಾನೇನಾದ್ರೂ ನಾನು ಈಗ ಹೇಳಿದ್ನಲ್ಲ ಆಗ್ಲೇ ಡೈಲಾಗ್ಸ್ ಹೇಳಿದ್ನಲ್ಲ, ನಾನು ಸುಮ್ನೆ ಧರ್ಮಕ್ಕೆ ಬಂಧವಿರುವುದು ಅಂತೀನಿ, ಆದ್ರೆ ಅದು ಸಾಕಾಗಲ್ಲ, ಇನ್ನೂ ಬೇಕು. ಅವಾಗ ಇನ್ನೂ ಹೇಳ್ತಾರೆ ಇನ್ನೂ ಬರ್ಲಿ ಅಂತ, ಅದಕ್ಕೆ ವೇಟೇಜ್ ಕೊಡು ಅಂತಾರೆ. ಅವಾಗ ಅಂತೀನಿ ಧರ್ಮಕ್ಕೆ ಬಂಧವಿರುವುದು ಅಂತೀನಿ, ಆವಾಗ ಕರೆಕ್ಟ್ ಆಗತ್ತೆ. ಆತರ ಅಂದ್ರೆ ನಮ್ಮ ಕಲೆನ ಹೊರಬರ್ಸಕ್ಕೆ ತುಂಬಾ ಟ್ರೈ ಮಾಡ್ತೀವಿ. ಒಂದು ಕಲ್ಲಿನ ಒಂದು ಶಿಲೆ ರೂಪದಲ್ಲಿ ತರ್ಬೇಕಾದ್ರೆ ಅವ್ರು ಎಷ್ಟು ಜನ ಕಷ್ಟಪಟ್ಟಿದಾರಲ್ಲ. ಸೊ ಬಹುಶಃ ಆ ಒಂದು ಪ್ರೋಗ್ರಾಮೇ ಒಂದ್ ಚಂದ. ಆ ಹಾಡಿರ್ಬೋದು, ಎದೆ ತುಂಬಿ ಹಾಡಿದನೆ ಇರ್ಬೋದು, ಇದಿರ್ಬೋದು, ಮನೆ ಮಂದಿ ಎಲ್ಲ ಯಾವ ಸಂಕೋಚ ಇಲ್ಲದೆ ಕುತ್ಕೊಂಡು ನೋಡುವಂತ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅಲ್ಲ. ಹೌದು, ಹಾಗೆ ಇದೆಲ್ಲ ನನಗೆ ಕೃಷ್ಣನ್ ಪಾತ್ರ ಬರೋದು ಎಲ್ಲದಕ್ಕೂ ಕಾರಣ ಜೀ ಕನ್ನಡದ ಡ್ರಾಮಾ ಜೂನಿಯರ್ಸ್ ವೇದಿಕೆ, ಇವೆರಡು. ಆಮೇಲೆ ನಮ್ಮ ಅಪ್ಪ ಅಮ್ಮ, ಅಷ್ಟೇ, ಏನು ಇಲ್ಲ. ಆಮೇಲೆ ಇನ್ನೊಂದು ಕೇಳಿದ್ದೆ, ಲಕ್ಷ್ಮಿಯವ್ರೇನೋ ನಿನ್ನ ಸುಧಾರಾಣಿಗೆ ನಿನ್ನನ್ನು ಹೋಲಿಸಿ ನವರಸ ನಟಿ ಅಂತ, ಹೌದಾ? ಹೇಳಿದ್ರು. ಅದು ಯಾವಾಗ ಅಂದ್ರೆ ನನಗೆ ಈಗ ನಾನು ವೇಟಿಂಗ್ ಲಿಸ್ಟ್ ಆದ್ಮೇಲೆ ಫಸ್ಟ್ ವಾರ, ಸೆಕೆಂಡ್ ವಾರ ಆ ತರ ಎಲ್ಲ ಬರ್ತಾ ಹೋಗುತ್ತೆ. ಒಂದು ಫಸ್ಟ್ 3 ವಾರ ಅಷ್ಟೊಂದು ಏನ್ ರೆಕಗ್ನೈಸ್ ಆಗಿರ್ಲಿಲ್ಲ ನಾನು. ಅಂದ್ರೆ ನೋಡುವಾಗ ಅಂದ್ರೆ ವೇಟಿಂಗ್ ಲಿಸ್ಟ್ ಇಂದ ಬಂದಿದ್ದಾಳೆ, ನೋಡೋಣ ಆಯ್ತು ಅನ್ನೋಗೆ ಇತ್ತು. ಬಟ್ ಅಷ್ಟು ಕರೆಕ್ಟಾಗಿ ಬರ್ತಾರೆ. ನನಗೂ ಗೊತ್ತಿಲ್ಲ ನನ್ನಲ್ಲಿ ಏನು ತಪ್ಪಿದೆ ಅಂತಲೂ ಗೊತ್ತಿಲ್ಲ. ಮೆಂಟರ್ಸ್ ಎಲ್ಲ ನಾನು ಕೇಳ್ತಾ ಇದ್ದೆ, ನಂದೇನಾದ್ರೂ ತಪ್ಪಿದ್ಯಾ ಸರ್, ಏನಾದರೂ ತಪ್ಪಿದ್ಯಾ ಹೇಳಿ ಅಂತ. ಇಲ್ಲಮ್ಮ ನಿಂದೇನು ತಪ್ಪಿಲ್ಲ, ಬಿಡು, ನೀನು ಮಾಡ್ಕೊಂಡು ಹೋಗು ನಿನ್ನ ಕೆಲಸ ಅಂತ ಹೇಳ್ಕೊಡ್ತಾ ಇದ್ರು. ಅದಾದ್ಮೇಲೆ 4ನೇ ವಾರನೋ ಯಾವಾಗ ಒಂದು ವಾರ ಬಂತು, ಆಗ ನನಗೆ ಮರ್ವಿನ್ ಕಾಯಿಲೆನಲ್ಲಿ ಒಂದು ವಯಸ್ಸಾದ ಅಮ್ಮನ ಪಾತ್ರ ಸಿಕ್ತು. ನನಗೆ ಮರವಿರುತ್ತೆ. ನನ್ನ ಮಗ ಅಂದ್ರೆ ಸ್ಕಿಟ್ ಅಲ್ಲಿ ನನ್ನ ಮಗ, ಅವನಿಗೂ ಇರಿಟೇಟ್ ಆಗ್ತಾ ಇರತ್ತೆ ನಾನು ನೋಡಿ. ಏನ್ ಇವ್ರು ಯಾವಾಗ ನೋಡಿದ್ರು ನಾನು ಯಾರು ಅಂದ್ರೆ ನೀನ್ ಯಾರು ಅಂತ ಹೇಳ್ತಾರೆ, ಮರ್ತೋಗ್ಬಿಡ್ತಾರೆ, ಆಗಲ್ಲ ಇವ್ರನ್ನ ಸಂಭಾಳ್ಸಕ್ಕೆ. ಅದ್ರ ಎಲ್ಲ ಒಂದು ಸ್ಕಿಟ್ ಇದೆ, ನೋಡ್ಬೇಕು ನೀವು. ನೋಡಿದ್ರ? ಹಾ, ಅದು ಆವಾಗ ಅದು ನಾನು ಡ್ಯಾನ್ಸಿಂಗ್ ಒಂದು ಸೀನ್ ಬರುತ್ತೆ, ಭರತನಾಟ್ಯಂ ಡ್ಯಾನ್ಸ್ ಮಾಡ್ತೀನಿ. ಆವಾಗ ಹೇಳಿದ್ರು ಎಲ್ಲ ಸ್ಕಿಟ್ ಎಲ್ಲ ಮುಗಿದ್ಮೇಲೆ, ಇವಳು ನೋಡಿದ್ರೆ ನನಗೆ ಸುಧಾರಾಣಿ ಮ್ಯಾಮ್ ನೋಡ್ದಂಗಾಗತ್ತೆ ಅಂತ. ಆವಾಗ ಇವಳಿಗೆ ವೇದಿಕೆಯ ಸುಧಾರಾಣಿ ಅಂತ ಹೆಸರಿಡೋಣ ಅಂತ ಅವಾಗ ಒಂದು ಹೆಸರು. ಅವ್ರು ಯಾಕೆ ಹೇಳಿದ್ರು ನಿಂಗೆ ನನಗೆ ಅನಿಸಿದ್ದು ಏನಂದ್ರೆ, ಸುಧಾರಾಣಿ ನಾಯಕಿಯಾಗಿ ಚಿತ್ರರಂಗಕ್ಕೆ ಬಂದಿದ್ದು ಆನಂದ್ ಫಿಲಮ್ ಅಲ್ಲಿ ಆಕೆ ಕಾಲೇಜ್ ಓದೋದ್ರ ಜೊತೆಗೆ ಈ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹುಡುಗಿಯಾಗಿ ಕೆಲಸ ಮಾಡಿದ್ರೆ ಎಷ್ಟೊಂದು ತೊಂದರೆ ಬರುತ್ತೆ ಅಂದ್ಬಿಟ್ಟು ಮುದುಕಿ ತರ ಸೀರೆ ಉಟ್ಕೊಂಡು, ಕೂದಲಿಗೆಲ್ಲ ವೈಟ್ ಮಾಡ್ಕೊಂಡು, ಹಂಗೆ ಕನ್ನಡಕ ಹಾಕೊಂಡು, ಈಗ ಒಬ್ರು ವಯಸ್ಸಾದವ್ರು ನಾವು ಕಣ್ಮುಂದೆ ಯಾವ ತರ ಚಿತ್ರಣ ಬರುತ್ತೋ ಆ ಪಾತ್ರ ಮಾಡಿರ್ತಾಳೆ.
ಬಹುಶಃ ಇದಕ್ಕೆ ಹೋಲಿಸಿರ್ಬೋದೇನೋ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ನಾನು ಆ ಫಿಲಮ್ ನೋಡಿದ್ದೆ ನಾನು, ನೀವು ಇನ್ನೂ ಚಿಕ್ಕವ್ರು, ನಿಮಗೆ ನೆನಪಿಲ್ಲ. ಚೆನ್ನಾಗಿ ಮಾಡಿದ್ಲು ಆಕೆ ಕೂಡ ಅದರಲ್ಲಿ. ಬಹುಶಃ ಈಗ ನೋಡಿದ್ರೆ ನಂಗೆ ಹಂಗೆ ಅನ್ಸುತ್ತೆ, ಅವರ ಆ ಬಣ್ಣದಲ್ಲಿ ಅಭಿನಯದಲ್ಲಿ ನೀನು ಸುಧಾರಣೆಗೆ ತುಂಬಾ ಹೋಲ್ತಿ ಅಂತ ಅನ್ಸುತ್ತೆ. ಒಳ್ಳೇದಾಯ್ತು. ಇದು ನವರಸ ನಟಿದು ಅದು ಹೇಗ್ ಬಂತು ಅಂದ್ರೆ, ನನಗೆ ಬರೀ ಒಳ್ಳೆ ಪಾತ್ರ ಮಾಡಕ್ಕಿತ್ತು, ಬರೀ ಅಂದ್ರೆ ಒಳ್ಳೆಯವ್ರ ಪಾತ್ರ ಮಾಡಕ್ಕಿತ್ತು. ಯಾವ್ದು ಒಂಥರ ನೆಗೆಟಿವ್ ಅಂದ್ರೆ ವಿಲನ್ನು ಪಾತ್ರವಿಲ್ಲ, ಬರೀ ವೀರತ್ವ ತೋರ್ಸೋದು, ಕರುಣೆ ತೋರ್ಸೋದು, ಶೃಂಗಾರ ತೋರ್ಸೋದು, ಆ ತರವೇ ಮತ್ತೆ ಆ ತರದ್ದೇ ಇತ್ತು. ಬಟ್ ಒಂದ್ ವಾರ ಬಂತು ನನಗೆ, ನೀನು ಸೊಸೆ ಪಾತ್ರ ಅಂದ್ರೆ ಒಂದು ಸಾಮಾಜಿಕ ಎಮೋಷನಲ್ ಪಾತ್ರ, ಆ ತರದ್ದು ಲೆಸನ್ ಹೇಳೋದು, ಮೈಥಾಲಜಿ ಎಲ್ಲ. ಅದ್ರಲ್ಲಿ ನಂದು ಸೊಸೆ ಪಾತ್ರ ಇತ್ತು, ನಾನು ವಿಲನ್ ಆಗಿದ್ದೆ ಅದ್ರಲ್ಲಿ. ಅತ್ತೆಗೆ ಕ್ಲಾಸ್ ತಗೊಳ್ತಿದ್ದೇನೆ, ಮಾವಂಗೆ ಕ್ಲಾಸ್ ಅಂದ್ರೆ ನಾನು ಕ್ಲಾಸ್ ತಗೊಂತಾ ಇರೋದಂತಲ್ಲ, ಅದೊಂಥರ ಎಮೋಷನಲ್. ಅದು ಅಪ್ಪ ಏನು ಮಾಡಿರಲ್ಲ, ಬಟ್ ಅವ್ನ ಆಸ್ತಿನ ದೋಚ್ಕೊಬೇಕು, ಅವ್ರ ಆಸ್ತಿನ ನಾನ್ ದೋಚ್ಕೋಬೇಕು, ಆ ತರದೊಂದು ಸೀನ್ ಇತ್ತು. ಸೊ ಅದ್ರಲ್ಲಿ ನಾನ್ ಮಾಡಿದ್ದೆ. ನನಗೆ ಫಸ್ಟ್ ಟೈಮ್ ಅದು ಗಣಪ ಸರ್ ಹೇಳ್ಕೊಟ್ಟಿದ್ದದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನಾನು ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ. ಆಮೇಲೆ ಹೇಳಿದ್ರು ಲಕ್ಷ್ಮಿ ಅಮ್ಮ ಲಾಸ್ಟಿಗೆ ನನಗೆ ಅವಾಗ ಭೀಮಾ ಜುವೆಲರ್ಸ್ ಇಂದ 5,000 ಗಿಫ್ಟ್ ವೋಚರ್ ಬಂತು. 5,000 ಅವಾಗ ಅಲ್ಲಿ ಕರ್ಕೊಂಡು ಅವಾಗ ನಮಗೆ ಒಂದು ರ್ಯಾಂಪ್ ತರ ಇರುತ್ತೆ. ನಾನು ಅಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ಇವಳಿಗೆ ನವರಸ ನಟಿ ಅಂತಾನು ಹೆಸರಿಡೋಣ, ಸುಧಾರಾಣಿ ಮತ್ತೆ ಹಾಗೆ ನವರಸ ನಟಿ ಅಂತ. ಆಗ 2 ಹೆಸರು. ನೀನು ಫುಲ್ 45 ಎಪಿಸೋಡ್ಗಳಲ್ಲಿ ನೀನು ಭಾಗವಹಿಸ್ತಾ ಇಲ್ವಾ? ಎಲ್ಲ ಪಾತ್ರಗಳು ಬಂತು ಹಾಗಾದ್ರೆ ಅಲ್ವಾ? ಆಕ್ಚುಲಿ ನಾವು ಯಾವುದೇ ಒಂದು ಅಕಸ್ಮಾತ್ ನಾಳೆ ನಿನ್ ಚಲನಚಿತ್ರರಂಗಕ್ಕೆ ಹೋದ್ರೂ ಕೂಡ ಅಲ್ಲಿ ಈ ತರ ಪಾತ್ರ ಸ್ವಲ್ಪ ವಿಭಿನ್ನ. ಬಹುಶಃ ಈ ವಯಸ್ಸಲ್ಲಿ ನೀನು ಎಲ್ಲಾ ಪಾತ್ರ ಮಾಡೋದ್ರಿಂದ ಒಂದ್ ದೇವ್ರು ನಿಂಗೆ ಒಳ್ಳೆ ಅವಕಾಶ ಕೊಟ್ರೆ ಏನು ಫಸ್ಟ್ ಶಾಟಿಗೆ ಟಕ ಟಕ ಟಕ್ ಟಕ ರೀಟೇಕ್ ಇಲ್ವೇ ಇಲ್ಲ ಅಲ್ಲಿ. ಏನು ಬಹಳ ಖುಷಿ ಆಯ್ತಾ ವಿಚಾರ. ಮತ್ತೆ ಈ ನಮ್ಮ ಕನ್ನಡದ ಮೊದಲ ದೊರೆ ಮಯೂರವರ್ಮ, ಕರೆಕ್ಟಾ? ನಾವು ಮಯೂರ ಚಿತ್ರ ನೋಡಿದಾಗ್ಲೂ ಇವತ್ತಿಗೂ ರಾಜ್ಕುಮಾರ ಬಬ್ರು ವಾಹನ ಇರ್ಬೋದು, ಮಯೂರ ಇರ್ಬೋದು, ಆ ಕನ್ನಡದ ಅಭಿಮಾನದ ಮಾತುಗಳು ಅದು ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ. ನೀನು ಮಯೂರ ವರ್ಮನ ಪಾತ್ರದಲ್ಲ ಮಾತಾಡದೆ, ಸೊ ಒಂದೆರಡು ಮಾತು ಹೇಳ್ಬೋದಾ? ಶಿವಸ್ಕಂದವರ್ಮ, ಇಂದಿಗೆ ನನ್ನ ಶಪಥ ಪೂರ್ಣವಾಯಿತು. ಇದು ಕದಂಬರ ವಿಜಯ. 100 ದಶಕಗಳ ಕಾಲ ಹೋರಾಟ ಮತ್ತು ಅಸಂಖ್ಯ ಆಹುತಿಗಳ ನಂತರ ಕನ್ನಡಿಗರ ಸ್ವತಂತ್ರ ಕದಂಬ ರಾಜವಂಶ ಇಲ್ಲಿ ಕಾಲೂರಿದೆ. ಉತ್ತರದ ಪಲ್ಲವರನ್ನು ತಡೆದು ದಕ್ಷಿಣದ ಪಲ್ಲವರನ್ನು ಬಡೆದು ಬಾಯಿಗೆಟ್ಟುಕೊಂಡ ರಣವೀಳ್ಯದ ಕದನ. ಕುಂತಳ ಸಾಮ್ರಾಜ್ಯ, ಕನ್ನಡ, ಕರ್ನಾಟಕ ಎಂದೇ ಗುರುತಿಸಿಕೊಂಡ ಇತಿಹಾಸ. ಹೇಳಿ, ಇನ್ನು ಮೇಲೆ ನಮ್ಮದೇ ಸಾಮ್ರಾಜ್ಯ. ವೈಜಯಂತಿಪುರಕ್ಕೆ ಜಯವಾಗಲಿ, ವೈಜಯಂತಿಪುರಕ್ಕೆ ಜಯವಾಗಲಿ. ಎಷ್ಟು ಚೆನ್ನಾಗಿ ಮಾಡಿದ್ಯಲ್ಲಮ್ಮ ನೀನ್ ಇನ್ನಷ್ಟು ಹೀಗೆ ತಕ್ಷಣ ಹೇಳೋದಿತ್ತಲ್ಲ, ಸ್ವಲ್ಪ ಮಿಸ್ ಆಯ್ತು. ಬಟ್ ಹೀಗೆ ಕುತ್ಕೊಂಡು ನೋಡ್ತಾ ಇರೋಣ, ನೀನ್ ಹಾಗೆ ಮಾತಾಡ್ತಾ ಇರು, ಹಾಗೆ ಆಕ್ಟಿಂಗ್ ಮಾಡ್ತಿರು ಅನ್ಸುತ್ತೆ. ಈ ದಿನ ಇಷ್ಟೊಂದು ಚೆನ್ನಾಗಿ ನಾನು ಇದನ್ನ ಎಣಿಸೇ ಇರಲಿಲ್ಲ. ನಿಮ್ ಸಂದರ್ಶನ ಮಾಡುವಾಗ ಹೀಗೆ ನೀನ್ ಮಾಡಬಹುದಾ ಏನೋ ಒಂದು ನನ್ಗೇನೂ ತಲೆಯಲ್ಲಿ ಇರಲಿಲ್ಲ. ಬಹಳ ಚೆನ್ನಾಗಿ ಮಾಡಿದೆ. ಇಂಚರನ ಈ ಎಲ್ಲ ಪಾತ್ರಗಳು, ಆಕೆಯ ಸಂಭಾಷಣೆ, ಮಾತು ಎಲ್ಲ ಕೇಳಿದ್ಮೇಲೆ ನನಗನ್ನಿಸ್ತು, ಒಂದು ಸಲ ಅವಳ ಬಾಯಿಂದ ಹಳೆಗನ್ನಡಕ್ಕೆ ಸಂಬಂಧಿಸಿದ್ದು ಏನಾದರೂ ಕವನ ಇರ್ಬೋದು ಅಥವಾ ಡ್ರಾಮಾ ಇರ್ಬೋದು ಹೇಳ್ಸಣ್ವಾ? ಯಾಕಂದರೆ ಕನ್ನಡದಲ್ಲಿ ಮಾತಾಡೋದು ಈಸಿ ಆದಷ್ಟು ಹಳೆಗನ್ನಡದಲ್ಲಿ ಸ್ವಲ್ಪ ಅಭ್ಯಾಸ ಬೇಕು. ಪದಗಳ ಉಚ್ಚಾರಣೆ ಅವಕ್ಕೆಲ್ಲ ನೋಡೋಣ. ನಮ್ಮ ಇಂಚರ ಹಳೆಗನ್ನಡದಲ್ಲಿ ಯಾವ ಥರ ಮಾಡ್ತಾಳೆ ಅಂತ ಅವಳು ಮಾಡಿದ್ದೇನೆ. ಇದೊಂದು ರಸದೂಟ. ಕಲೆ ಅನ್ನೋದು ಮುಷ್ಟಾನ್ನ ಭೋಜನ. ಹೇಗೆ ನಾವು ಪಲ್ಯ, ಹೋಳಿಗೆ, ಅನ್ನ, ಸಾರು, ಮೊಸರು ಎಲ್ಲವೂ ಸೇರಿದಾಗ ಊಟ ಎಷ್ಟು ಪರಿಪಕ್ವವಾಗುತ್ತೋ ಹಾಗೆ ಇಂಚರ ಮಯೂರವರ್ಮನ್ ಮಾಡಿದ್ಲು, ಕೃಷ್ಣನ್ ಮಾಡಿದ್ಲು. ಹಾಗೆ ಹಳೆಗನ್ನಡನ್ನು ಮುಗಿಸ್ಬಿಟ್ರೆ ಅಲ್ಲಿಗೆ ಪರಿಪೂರ್ಣ ಭೋಜನ ಆದಂಗಾಗುತ್ತೆ. ಇಂಚರ ಒಂದು ಹಳೆಗನ್ನಡದಲ್ಲಿ ಏನಾದ್ರು ಹೇಳ್ತೀಯಾ? ಹೇಳ್ತೀನಿ. ಅದು ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ ಅಂತ ಒಂದು ರಾಷ್ಟ್ರಕವಿ ಕುವೆಂಪುರವರ ನೋಡಿದ್ರ ವೀಕ್ಷಕರೇ, ನಮ್ಮ ಹೆಮ್ಮೆಯ ಕನ್ನಡದ ಪ್ರಖ್ಯಾತ ರಾಷ್ಟ್ರಕವಿ ಕುವೆಂಪುರವರ ಒಂದು ಕವನ ಅಲ್ಲ, ಅಂದ್ರೆ ಕುವೆಂಪು ಅವರು ಬರೆದಿದ್ದು ಸ್ಮಶಾನ ಕುರುಕ್ಷೇತ್ರ ಬುಕ್ಕು. ಅದರಲ್ಲಿ ಪಾಂಡವರು ಕೌರವರು ಇಬ್ರು ಯುದ್ಧ
ಮಾಡ್ತಿರ್ತಾರೆ. ಹಾ, ಈಗ ಕೌರವರ ಸೈನ್ಯದಲ್ಲಿ ಒಬ್ಬ ಸೈನಿಕ ಹೋರಾಡ್ತಾ ಇರ್ತಾನೆ. ಅವರ ಆ ಸೈನಿಕನ ಅಜ್ಜಿ ಎಲ್ಲ ಸತ್ತು ಬಿದ್ದಿರ್ತಾರೆ. ಪಾಂಡವರು ಕೌರವರದೆಲ್ಲ ಮುಗ್ದು ಸತ್ತು ಬಿದ್ದಿರ್ತಾರೆ ಸೈನಿಕರೆಲ್ಲ. ಬಟ್ ಅಜ್ಜಿ ಇಲ್ಲ, ನನ್ ಮಗ ಇನ್ನೂ ಇದ್ದಾನೆ ಅಂತ ಹುಡ್ಕೊಂಡು ಹೋಗೋದು. ಆ ರಣರಂಗದಲ್ಲಿ ಅಲ್ಲಿ ಹುಡ್ಕೊಂಡು ಅದ್ರಲ್ಲಿ ನನ್ ಮಗ ಇನ್ನು ಬದುಕಿದಾನೆ, ಇಲ್ಲೆಲ್ಲ ನನ್ ಕರಿತಾ ಇದ್ದಾನೆ ಅನ್ನೋದು. ಒಂದ್ ನಿಮಿಷ ಇದು ರಕ್ತಾಕ್ಷಿ ಇದೆ. ஏதேன் மாறியாட்டம் ஏதேதோ ஜனம் தெர்கு தெர்ப்ப ஏ ಕತ್ತಲೆಯ ಬಯಲಿನೊಳ್ ನನ್ನನ್ ಕೇಳುವರೇ ಇಲ್ಲ. ಎಲ್ಲರೂ ಪುಡುಕುತ್ತಿರ್ಪರೆ ಹೊರತು ತೋರ್ಪರನ್ ಕಾಣೆ. ಓ ನಾರಾಯಣ, ನೀನಲ್ಲಿರುವೈ ನುಡಿಯೈ ಮಕ್ಕಳಿಲ್ಲದ ಮುದುಕರನ್ ಕೇಳ್ವಲಾರ್. ಮಗು, ನೀ ನನ್ನೊಡನಿಲ್ಲ, ಎಲ್ಲರಿಗೂ ನಾನೆಚ್ಚಿನವಳಾಗಿರ್ದೆ. ನೀ ತುಳಿಲಾಳೆಂದು ತಿಳಿದು ದೊರೆಯ ಸೇನಾಧಿಕಾರಿಗಳು ನಮ್ಮೆಗಡೆ ಬಂದು ನೂರಾರು ಸವಿನುಡಿಗಳು ಕವಡಾಸೆಗಳು ಬೆನ್ನಂತಟ್ಟಿ ಬೋಳೈಸಿ ದೇಶಾಭಿಮಾನಂ ಸ್ವಾಮಿ ಭಕ್ತಿ ಧರ್ಮನಿಷ್ಠೆ ಶಾಸ್ತ್ರಧರ್ಮಂ ಮೊದಲ ಸಮಯ ಒದಗುವ ಉಪಾಯಗಳು ಹೇಳ್ದು ನನ್ನ ಕೊಂಡೊಯ್ದ. ನಾನು ಮಾತಿಗೆ ಮರುಳಾದೆ. ಈಗಳಲ್ಲಿ ಆ ತತ್ವಗಳು, ಆ ಅಧಿಕಾರಿಗಳು, ಆ ದೊರೆಯ ಸೇನಾಧಿಕಾರಿಗಳು ಎಲ್ಲವೂ ಬಲಿಪುಸಿಯಲ್ತೆ. ತಿಳಿಯದವರ್ಗೆ ತಿಳಿದವರೊಡ್ಡುವ ಬಲೆಯುರುಳ್ ಗಣ್ಣಿಗಳಲ್ತೆ. ಅಂತೂ ಶ್ರೀಮಂತರ ಕಲಾಗ್ನಿಗೆ ಯಜ್ಞ ಪಶುಗಳನ್ಮಂತ ದರಿದ್ರರಲ್ತೆ. ನಾರಾಯಣ ನಾರಾಯಣ ಅಂತ. ನನಗೆ ಮಾತೇ ಬರ್ತಿಲ್ಲ. ಆ ಪಾತ್ರದಲ್ಲಿ ಆ ವಯಸ್ಸಾದ ಪಾತ್ರದ ಮಾತು, ಅಸಹಾಯಕತೆ, ನೋವು, ಅಲ್ಲಿ ಜೀವಂತವಾಗಿದ್ದೇನೆ ಅನ್ನೋ ಒಂದು ಆಸೆ, ಎಷ್ಟು ಚೆನ್ನಾಗಿ ಹೇಳಿದೆ. ದೇವರನ್ನು ಕೂಡ ನಾವು ನೆನೆಸ್ಬಿಟ್ವಿ. ಚೆನ್ನಾಗಿ ಮಾಡಿದೆ. ನಂಗೆ ತುಂಬಾ ಊಟ ಚೆನ್ನಾಗಿದ್ದಾಗ ಅದು ನಮ್ಮ ಮುಖಭಾವದಲ್ಲಿ ನಾವು ಹೇಳ್ಬೇಕಷ್ಟೇ. ಹೊಟ್ಟೆ ತುಂಬಿತು, ತುಂಬಾ ಅದಕ್ಕೆ ಮೀರಿದಂತಹ ಒಂದು ಸಂತೋಷ ಕೊಟ್ಟೆ. ಈಗೊಂದು ಹಾಡಿದೆ, ನಲಿದಾಡೆಯನ್ನ ನಾಲಿಗೆ ಮೇಲೆ ಸರಸ್ವತಿ, ಕುಣಿದಾಡೆಯನ್ನ ನಾಲಿಗೆಯ ಮೇಲೆ. ಸರಸ್ವತಿ ಇಂಚರನ್ನ ನಾಲಿಗೆ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಯಾರ ಮನೆಗೆ ಹೋಗಿ ಎಲ್ಲಿಗೆ ಹೊರಗೆ ಬರ್ಲಿ, ಯಾವ ಪದದ ರೂಪದಲ್ಲಿ ಹೊರಗೆ ಬರ್ಲಿ ಅಂತ ಸರಸ್ವತಿ. ಇಲ್ಲಮ್ಮ, ಇವೆಲ್ಲ ಯೋಗ. ಕೆಲವು ಕಲೆಗಳು ಒಲಿಬೇಕು ಅಂದ್ರೆ ಪೂರ್ವ ಜನರ ಯೋಗ, ತಂದೆ ತಾಯಿಗಳ ಒಂದು ಯೋಗ, ಅವರ ತಂದೆ ತಾಯಿಗಳ ಒಂದು ಯೋಗ. ಈಗ ನೀ ಕಲಾವಿದೆ ಎಂದಾಗ ಅಲ್ಲೆಲ್ಲ ಬರುತ್ತೆ. ತಂದೆ ತಾಯಿ, ನಿಮ್ಮಲ್ಲಿ ಯಾರಾದ್ರೂ ಆರ್ಟಿಸ್ಟ್ ಇದ್ರ, ನಿಮ್ಮಲ್ಲಿ ಯಾರಿದ್ರೆ, ಇವೆಲ್ಲ ಸಹಜವಾಗಿ ಬರುವಂಥದ್ದು. ಏನೇ ಆಗಲಿ, ದೇವ್ರು ಕೊಟ್ಟಿರೋದನ್ನ ನೀನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳು. ಒಳ್ಳೆ ಕಲಾವಿದೆ ಆಗು. ಮುಂದೊಂದು ದಿನ ನಮ್ಮ ಕನ್ನಡ ಚಿತ್ರರಂಗದ ಬೆಳ್ಳಿ ತೆರೆಯಲ್ಲಿ ನಾವು ಕೂಡ ನೋಡುವಂಥವರಾಗೋಣ. ಜಾಹ್ನವಿ, ಈಗ ನೀನು ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಡೋದಿರಬಹುದು, ಅಥವಾ ಬೇಸಿಗೆ ಶಿಬಿರಗಳು, ಅಂದರೆ ಆ ಕೆಲಸದಲ್ಲಿ ನಿನಗೆ ಒಂದು ಮಾನಸಿಕ ತೃಪ್ತಿ. ಯಾವತ್ತೂ ಆಗಲಿ ನಮ್ಮ ಮನಸ್ಸಿಗೆ ತೃಪ್ತಿ ಅನಿಸೋದನ್ನೇ ನಮಗದೊಂದು ಹವ್ಯಾಸ. ಈ ಹವ್ಯಾಸದ ಜೊತೆಗೆ ಇನ್ನೇನೆಲ್ಲ ಹವ್ಯಾಸ ಇದೆ ನಿನಗೆ? ನಾನು ವೆಸ್ಟರ್ನ್ ಡ್ಯಾನ್ಸ್ಗೆ ಮಾಡ್ತೀನಿ. ಹೌದಾ? ವೆರಿ ಗುಡ್ ಅಲ್ವಾ ಇಂಚರ? ಆಮೇಲೆ ಅದು ಕ್ಲಾಸಿಕಲ್ ಮ್ಯೂಸಿಕ್ ಮತ್ತೆ ವೈಲಿನ್ ಕಲಿತೀನಿ. ಓ ಸಾರಿ, ನಿನಗೆ ಫಸ್ಟ್ ಭೇಟಿಯಾಗಿ ನೀನು ವೈಲಿನ್ ಹೇಳಿದ್ದೆ, ಮರ್ತ್ಬಿಟ್ಟೆ ನಾನು. ಕರೆಕ್ಟ್. ಆಮೇಲೆ ಇದು ರೈಟಿಂಗ್ ಅಂದ್ರೆ ಸ್ಟೋರಿ ರೈಟಿಂಗ್ ಎಲ್ಲ ಮಾಡ್ತೀನಿ. ಬರೀತೀಯ ನೀನೇ? ನಾಟಕ ಎಲ್ಲ ಬರೀತೀಯ ಸ್ಟೋರಿ ತರ?
ಅಂದ್ರೆ ಕತೆ ಡ್ರಾಮಾ ಎಲ್ಲ ಇದ್ ಮಾಡೋಣ ಅಂದ್ರೆ ಸ್ಟೋರಿ. ನಿನಗೇನು ವೆರಿ ಗುಡ್. ಯಾವತ್ತು ಓದೋದ್ರ ಜೊತೆಗೆ ಬರವಣಿಗೆ ಬಹಳ ಮುಖ್ಯ. ಯಾಕಂದ್ರೆ ನಾವು ಸಣ್ಣದಿರುವಾಗ ನಾವು ಉತ್ತರಗಳನ್ನ ಬಹಾಟ್ ಮಾಡಿದಾಗ ನಮ್ಮ ತಂದೆ ಹೇಳೋರು 10 ಸಲ ಯಾಕೆ ಹೇಳ್ತೀಯಾ, 1 ಸಲ ಬರಿ. ಯಾಕಂದ್ರೆ ಬರ್ದಿದ್ದು ಯಾವತ್ತೂ ಕೂಡ ಕೈ ವೇಗವಾಗಿ ಹೋಗುತ್ತೆ, ಅಕ್ಷರಗಳು ಮುದ್ದಾಗಿರುತ್ತೆ, ಅಲ್ಲಿ ಒತ್ತಕ್ಷರ ದೀರ್ಘಾಕ್ಷರ ಯಾವುದು ಕೂಡ ಮಿಸ್ ಆಗಲ್ಲ. ಬರ್ದಿದ್ದು ಯಾವತ್ತಿಗೂ ಕೂಡ ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಬರವಣಿಗೆ ಬಹಳ ಒಳ್ಳೆ ಅಭ್ಯಾಸ. ವೈಲಿನ್ ಹೇಗೆ ಅದ್ರಲ್ಲಿ ಜೂನಿಯರು ಸೀನಿಯರ್ ಅಂತ ಇದೆಯಾ ಹೇಗಮ್ಮ? ಆ ತರನೇ ಇದೆ. ಅಂದ್ರೆ ಅದು ತುಂಬಾ ಕಷ್ಟ ಕಲಿಯಕ್ಕೆ. ಹೌದಾ? ಅದು ಒಂಚೂರು ಆ ಕಡೆ ಈ ಕಡೆ ಆದ್ರೆ ಸೌಂಡೇ ಬರಲ್ಲ ಅಂತ ಇರುತ್ತೆ. ಅಂದ್ರೆ ನೀನ್ ಎಷ್ಟು ಅದಕ್ಕೆ ಗಮನ ಕೊಟ್ಟು ಕಲಿಬೇಕಲ್ಲ ಅದನ್ನೆಲ್ಲ. ಅದು 2 ಕಡೆ ಟರ್ನ್ ಮಾಡಕ್ಕೆಲ್ಲ ಇರುತ್ತೆ. ಒಂಚೂರು ಆ ಕಡೆ ಈ ಕಡೆ ಮಿಸ್ ಆದ್ರೂ ಕಂಪ್ಲೀಟ್ ಸೌಂಡ್. ವೈಲಿನ್ ಬಗ್ಗೆ ನಂಗೆ ಗೊತ್ತಿಲ್ಲ ಅಮ್ಮ, ವೀಣೆಗೆ ಗೊತ್ತಿತ್ತು ನನಗೆ. ಹೌದಾ? ತುಂಬಾ ಇದು ಕಷ್ಟ ಅದು. ಅಂದ್ರೆ ಅದಕ್ಕೂ ಅಂದ್ರೆ ವೋಕಲ್ಸ್ ತರ ಅದಕ್ಕೂ ಎಕ್ಸಾಮ್ ತರ ಇರ್ಬೇಕು. ನಾನಿನ್ನು ಕಲಿತಾ ಇದ್ದೀನಿ ಅದ್ರಲ್ಲೂ ಕೂಡ ಜೂನಿಯರು. ಈಗ ಭರತನಾಟ್ಯ, ಕರ್ನಾಟಕ ಮ್ಯೂಸಿಕ್ಗೆಲ್ಲ ಇದೆ ಜೂನಿಯರ್ ಸೀನಿಯರ್ ವಿದ್ವತ್. ಇದ್ರಲ್ಲೂ ಹಾಗೆ ಇದೆ ಹಾಗಾದ್ರೆ. ಇದು ನೀವ ಕಲಿತಾ ಇದೆಯಾ? ಮತ್ತೆ ಕರ್ನಾಟಕ ಸಂಗೀತನೂ ಕೂಡ ಕಲಿತಿದ್ಯಾ? ಹೌದಾ? ಯಾರ ಹತ್ರ ಕಲಿತಿದ್ಯಮ್ಮ ನಿನ್ ಗುರುಗಳೇನು? ವಿದ್ವಾನ್ ಸಿ ಜನಾರ್ದನ್. ಹೌದಾ? ಏನಾದ್ರು ಒಂದು ಹಾಡಿದ್ರೆ ಹೇಳ್ಬಹುದಾ? ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಏನಿದು ಒಂದು ಸಂಗೀತ ಸಮ್ಮೇಳನ ಆಗೋಯ್ತು. ತುಂಬಾ ಚೆನ್ನಾಗಿ ಹೇಳಿದೆ ಜಾನ್ವಿ, ನಾನು ಅನ್ಕೊಂಡೇ ಇರ್ಲಿಲ್ವೇ. ತುಂಬಾ ಚೆನ್ನಾಗಿ ಹೇಳಿದೆ. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ಯಾ. ಯಾಕಂದ್ರೆ ಎಷ್ಟು ಹೈ ಪಿಚ್ಚಿಗೆ ಹೋಗ್ಬೇಕಿದು ಅಲ್ವಾ? ಪದಗಳ ಉಚ್ಚಾರಣೆ ಚೆನ್ನಾಗಿತ್ತು ಅಂದ್ರೆ ನಿನಗೆ ಸರಿಗಮ ಪದನಿಸಿಂದ ಬಂದಿದೀಯ ನೀನು, ಹಾಗಾಗಿ ಅದು ತಗೊಳ್ಳೋದು ಬಹಳ ಸುಲಭ ಆಯ್ತಾ. ಈಗ ಸಮತ್ ನೀನು ಕೂಡ ನಿನಗೆ ಇಷ್ಟವಾದ ನೀ ರಂಗಶಿಬಿರಕ್ಕೆ ಈಗಾಗಲೇ 2 ರಂಗಶಿಬಿರಗಳನ್ನ ಮುಗಿಸಿದ್ಯಾ, 3ನೇದಕ್ಕೂ ಹೋಗ್ತಾ ಇದೆಯಾ. ಆ ರಂಗಶಿಬಿರದ ಬಗ್ಗೆ ನೀನು ಯಾವ್ದಾದ್ರು ಇಷ್ಟ ಆದ್ರೆ ಒಂದು ಡೈಲಾಗ್ ಹೇಳ್ಬಹುದು, ಆಯ್ತಾ? ಹೇಳ್ತೀಯಾ? ನಾನು ಒಂದು ಡೈಲಾಗ್ ನೆನಪಿದೆ. ನಾನು ಆಕ್ಟಿಂಗ್ ರಂಗಶಿಬಿರ ಕ್ಲಾಸಸ್ ಅಲ್ಲಿ ಹೇಳಿದೆ. ಸೊ ಅದನ್ನ ಹೇಳ್ತೀನಿ. ಹೇಳಿ, ಖಂಡಿತ. ನಾನು ಚತುರ್ದಶಕ ಭುವನ ಭಯಂಕರ ನಾದ ಲಂಕೇಶ್ವರ ದಶ ಕಂಠ ರಾವಣ. ಸಮರ್ಥ್ ಎಷ್ಟು ಚೆನ್ನಾಗಿ ಹೇಳಿದೆ, ಹೇಳಿ ಇನ್ನು ಸ್ವಲ್ಪ. ಅಷ್ಟೇ ನಮ್ಗಲ್ಲಿ ಹೇಳ್ಕೊಟ್ಟಿರೋದು. ತುಂಬಾ ಚೆನ್ನಾಗಿ ಹೇಳಿದೆ. ಬಹುಶಃ ನಾನು ಈ ವಯಸ್ಸಲ್ಲೂ ಈ ತರ ಖುಷಿ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಕೂಡ ಎಲ್ಲೋ ಯೋಗದಲ್ಲಿ ಹುಟ್ಟಿದ್ದೀನಿ. ಎಲ್ಲಿ ಬೆಳೆದ್ರಿ, ಎಲ್ಲೆಲ್ಲಿ ಹೋಗಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದೀರಾ. ಇವತ್ತು ನನ್ನ ಜೊತೆ ಇದ್ದು ನೀವೆಲ್ಲವನ್ನ ಹಂಚ್ಕೊಂಡ್ರೆ ಎಲ್ಲದು ಯಾವುದೇ ಆಗಲಿ ದೇವರ ನಮ್ಮ ಹಿರಿಯರು ಯೋಗ ಇಲ್ಲದೆ ಯಾವುದು ಕೂಡ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಲ್ವಾ? ಹಾಗಾಗಿ ನಿಮ್ಮಂಥ ನನ್ನ ಮೊಮ್ಮಕ್ಕಳು ನೀವು, ನಿಮ್ಮಂಥವ್ರ ಜೊತೆ ನಾನು ಅಜ್ಜಿಯಾಗಿ ಎಷ್ಟು ಪುಣ್ಯ ಮಾಡಿದ್ದೆ ನಿಜವಾಗ್ಲಿ. ಯಾಕಂದರೆ ಸಜ್ಜನರ ಸಹವಾಸ, ಸಜ್ಜನತೆ ಇವೆಲ್ಲವೂ ಕೂಡ ಯಾರಿಗೂ ಯೋಗ ಇಲ್ಲದೆ ಅದೃಷ್ಟ ಸಿಗಲ್ಲ.
ಟಿವಿಲಿ ನಾವು ನೋಡ್ತೀವಿ, ಹಿಂಗೆ ಮುಂದಕ್ಕೆ ಹೋಗ್ತೀವಿ, ಎದುರು ಬದ್ರು ಕೂತ್ಕೊಂಡು ಎಷ್ಟು ಒಳ್ಳೆ ಸಂಸ್ಕಾರ ನೋಡಿದ್ರ. ಈ ನೀವೊಂದು ನಿಮ್ಮಿಂದ ನಿಮ್ಮ ಹಿರಿಯರು, ನಿಮ್ಮ ಅಜ್ಜ ಅಜ್ಜಿ, ನಿಮ್ಮ ಮನೆ ವಾತಾವರಣ, ನಿನ್ನ ಪೂಜನೀಯ ಶಾಲೆ, ನಿನ್ನ ಗುರುಗಳು ನೋಡಿದ್ರ, ಒಬ್ಬ ಮಗು ಒಂದು ಏನೋ ಒಂದು ಸಾಧನೆ ಮಾಡಿದ್ರೆ ಅಷ್ಟು ಜನ ಬೇರುಗಳು. ಅದಕ್ಕೆ ಹೇಳೋದು, ಬೇರಿಲ್ಲದೆ ಅಲ್ಲಿ ಗಿಡ ಬೆಳೆಯಲ್ಲ. ಹಾಗಾಗಿ ಅವರೆಲ್ಲ ಬೇರುಗಳು ನಿಮಗೆ, ನಿಮ್ಮ ತಂದೆ ತಾಯಿ, ನಿಮ್ಮ ಗುರು, ನಿಮ್ಮ ಶಾಲೆ, ನಿಮ್ಮ ಒಡ ಹುಟ್ಟಿದವರು, ಈ ಮಣ್ಣಿನಲ್ಲಿ, ಕನ್ನಡ ನಾಡಿನ ಮಣ್ಣಿನಲ್ಲಿ ಕನ್ನಡ ಪುತ್ರಿಯರು ನೀವೆಲ್ಲ. ನಿಜ, ನವೆಂಬರ್ ಬಂತು ಅಂದರೆ ನನಗೆ ನವೆಂಬರ್ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಎರಡೂ ಕೂಡ ಇವೆಲ್ಲ ಸಾರ್ವಜನಿಕ ಹಬ್ಬಗಳು. ಸಾರ್ವಜನಿಕ ಹಬ್ಬಗಳು ನಮ್ಮ ಮನೆಯಲ್ಲಿ ಇವತ್ತು ನಾವು ಮಾಡೋ ಹಬ್ಬಗಳಾಗಬೇಕು. ಈಗ ಗಣೇಶ, ಗೌರಿ, ವರಮಹಾಲಕ್ಷ್ಮಿ ಎಲ್ಲ ಮನೆಯಲ್ಲಿಟ್ಟು ಸಂಭ್ರಮಿಸ್ತೀವಿ. ನಿಮ್ಮ ಸಂಭ್ರಮ ಇಡೀ ಜಗತ್ತೇ ನೋಡುತ್ತೆ. ಇನ್ನಷ್ಟು ಜಗತ್ತೆಲ್ಲವೂ ನಿಮ್ಮನ್ನು ಕತ್ತೆತ್ತಿ ನೋಡಬೇಕು. ಅಂತಹ ಬೆಳವಣಿಗೆ ನಿಮ್ಮಲ್ಲಿ ಆಗಲಿ. ನಿಮ್ಮೆಲ್ಲರೂ ಪೂರಕವಾಗಿ ನಿಮ್ಮ ತಂದೆ ತಾಯಿ, ನಿನ್ನ ಅಜ್ಜ ಅಜ್ಜಿ, ನಿನ್ನ ಗುರುಗಳು ಸಂಭ್ರಮಿಸೋದ್ರಲ್ಲಿ ಜಲಜಾಜ್ಜಿ ಕೂಡ ಇದ್ದಾಳೆ ಅಂತ ಹೇಳ್ತಾ ಒಂದು ಮಾತು, ಓದು ಕಾಲು, ಬುದ್ಧಿ ಮುಕ್ಕಾಲು ಅನ್ನೋ ಗಾದೆನೇ ಇದೆ. ಹಂಗಂದ ಮಾತ್ರಕ್ಕೆ ನಾವು ಸರಸ್ವತಿಯನ್ನ ನಿಕೃಷ್ಟ ಮಾಡ್ತೀನಿ ಅಂತ ಹೇಳಲ್ಲ. ಕಾಲು ವಯಸ್ಸಿನಲ್ಲಿ ಏನು ಓದ್ತೀವೋ ನಾವು, ನಮ್ಮ ಬದುಕು 70, 75, 80ರವರೆಗೆ ಇರಬಹುದು. ಈ ಸಮಾಜದಲ್ಲಿ ನಮ್ಮ ಮಕ್ಕಳು ಬದುಕಬೇಕಾದ್ರೆ ಮಾನಸಿಕವಾಗಿ, ಬೌದ್ಧಿಕವಾಗಿ ಅವರ ಮನಸ್ಸು ಪ್ರಬುದ್ಧದ ಕಡೆ ಹೋಗಬೇಕು. ಅಂದ್ರೆ ಕಲಿಕೆಯ ಜೊತೆಗೆ ಎಲ್ಲರ ಜೊತೆ ಹೇಗೆ ಬೆರಿಬೇಕು, ಮತ್ತು ಜೀವನದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಸತತ ಸೋಲಿಂದ ಗೆಲುವು ಸಾಧಿಸೋದು ಇದೆ, ಗೆಲುವು ಬಂದ್ಮೇಲೆ ಸೋಲು ಬರೋದು ಇದೆ. ಎಲ್ಲವನ್ನ ಸಮಚಿತ್ತದಿಂದ ತೆಗೆದುಕೊಳ್ಳೋದಕ್ಕೆ ನಮ್ಮ ಮಕ್ಕಳನ್ನ ನಾವು ಸಿದ್ಧತೆಗೊಳಿಸಬೇಕು. ಅಂತಹ ಸಿದ್ಧತೆ ಬಹುಶಃ ಕಲೆಯಿಂದ ಸಾಧ್ಯ. ಕಲೆ ಅಂದ್ರೆ ಸಂಗೀತ, ನಾಟಕ ಒಂದೇ ಅಲ್ಲ, ಯಾವುದಾದ್ರೂ ಪಠ್ಯೇತರ ಚಟುವಟಿಕೆಗಳನ್ನು, ಅದು ಆಟ, ಓಟ ಯಾವುದೆಲ್ಲಾದ್ರೂ ಇರಬಹುದು. ಅದನ್ನ ಗುರುತಿಸಿ ಅದಕ್ಕೆ ಒಂದು ಪುಟ್ಟ ಹೆಜ್ಜೆ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಬಹುಶಃ ಅವರು ನಮ್ಮ ದೇಶಕ್ಕೆ ಒಂದು ಉತ್ತಮ ಮಕ್ಕಳು, ಉತ್ತಮ ಕೊಡುಗೆ ಆಗಬಹುದು. ಜಾಹ್ನವಿ, ನನಗೆ ನಿನ್ನ ಅಮ್ಮ ಪರಿಚಯ ಆಗಿದ್ದು ನನ್ನ ಯೋಗ ಶಾಲೆಯಲ್ಲಿ. ಆಗ ಅದು 2 ವರ್ಷದ ಹಿಂದೆ ನಾನು ನಿನ್ನ ಅಮ್ಮನನ್ನು ಭೇಟಿ ಮಾಡಿದ್ದು. ಆಗ ಅಮ್ಮ ಹೇಳ್ತಾ ಇದ್ರು, ನಾನು ಚಕ್ರಾಸನ ಎಲ್ಲ ಮಾಡುವಾಗ ನನ್ನ ಮಗಳು ಮಾಡ್ತಾಳೆ ಅಂದ್ರು. ನೀನು ಎಲ್ಲ ಮಾಡ್ತಾಳೆ, ಎಷ್ಟು ವರ್ಷ ನಿಮ್ಮ ಮಗಳಿಗೆ ಅಂತ. ನೀನು ಪುಟ್ಟೋಳಿದ್ದೆ ಅವಾಗ. ಅದು ಹೇಳಿದ್ ನನಗೆ ಜ್ಞಾಪಕ. ಹಂಗಾರೆ ಯೋಗದಲ್ಲಿ ಕೂಡ ನೀನು ಸಾಧನೆ ಮಾಡಿದೆಯಲ್ಲ? ಒಂದು ನೋಬಲ್ ವರ್ಲ್ಡ್ ರೆಕಾರ್ಡ್ ಇದೆ. ಆಮೇಲೆ ಅಂದ್ರೆ ಎಷ್ಟು ವರ್ಷದೊಳಗೆ ಮಾಡಿದ್ರೆ ಅಂತನಾ, ಹೇಗಮ್ಮ? ಆತರ ಇಲ್ಲ. ಅಂದ್ರೆ ಇಷ್ಟು ಆಸನಗಳನ್ನ ಇಷ್ಟು ಸಮಯದಲ್ಲಿ ಇಷ್ಟು ಆಸನಗಳನ್ನ ನೀನು ಮುಗಿಸ್ಬೇಕು ಅಂತ? ಹೌದು. ಅಂದ್ರೆ ನಾನು ಮತ್ತೆ ಇನ್ನೊಬ್ಳು ಹುಡುಗಿ ಇದ್ವಿ. ಅವಳಿಗಿಂತ ಒಂದು 2-3 ಸೆಕೆಂಡ್ಸ್ ಅಷ್ಟೇ ಅಂದ್ರೆ ಗ್ಯಾಪ್ ಇತ್ತು. ನಾನು ಅವಳಿಗಿಂತ 2-3 ಸೆಕೆಂಡ್ಸ್ ಇದ್ ಮಾಡಿದ್ದೆ, ಇಲ್ಲ ಅಂದ್ರೆ ಅವಳಿಗೆ ಸಿಕ್ತಿತ್ತು ರೆಕಾರ್ಡು. ಹಂಗೆ ನಾನು ಒಂದ್ ಸ್ವಲ್ಪ ಬೇಗ ಮಾಡ್ಬಿಟ್ಟೆ, ಹಂಗೆ ನಂಗೆ ಅಂದ್ರೆ ಯೋಗದಲ್ಲಿ ನೀ ಚಿಕ್ಕ ವಯಸ್ಸಿಂದಲೇ ಯೋಗ ಮಾಡ್ಕೊಳ್ತಾ ಇದೆಯಾ? ಬಹುಶಃ ಯೋಗನೂ ಕೂಡ ಏಕಾಗ್ರ ಚಿತ್ತ ಬರುತ್ತೆ ಅಲ್ಲ. ಒಂದು ಮನಸ್ಸಿನಲ್ಲಿ ಒಂದು ಕಡೆ ಮನಸ್ಸನ್ನ ಕೂರಿಸ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಬಹುಶಃ ಯೋಗ ನಿನಗೆ, ನಿನ್ನ ಉದ್ದೇಶ, ನೀನು ಇದಕ್ಕೆ ಇಷ್ಟೊಂದು ಖುಷಿ ಸಿಗ್ಬೇಕಾದ್ರೆ ಯೋಗವು ಕೂಡ ಇದಕ್ಕೆ ಸಹಾಯ ಆಗುತ್ತೆ ಅಂತ ತಪ್ಪಲ್ಲ. ಸೊ ವೀಕ್ಷಕರೇ, ನಮ್ಮ ಇಂಚರ ಮಾಡಿದಂಥ ಕೆಲವು ಡ್ರಾಮಾದ ಎಪಿಸೋಡ್ಗಳು, ಆಮೇಲೆ ನಮ್ಮ ಜಾಹ್ನವಿ ಮಾಡಿದಂಥ ಕೆಲವು ಯೋಗಾಸನಗಳನ್ನ ಕೂಡ ನಾನು ಇದರಲ್ಲಿ ಹಾಕ್ತಾ ಹೋಗ್ತೀನಿ. ಅವರಿಬ್ಬರ ಒಂದು ಚಾಕಚಕ್ಯತೆಯನ್ನು ನಾವು ನಮ್ಮ ವೀಕ್ಷಕರು ಕೂಡ ತೋರಿಸೋಣ ಅಲ್ಲ. ಈಗ ಕಾರ್ಯಕ್ರಮವನ್ನು ಮುಗಿಸೋ ಹಂತ ಬಂತು. ಇದೇನಿದು, ಇನ್ನೂ 1 ಗಂಟೆ ಕೂತ್ರು ಕೂಡ ನಿಮ್ಮ ಏನೇನು ಕಲಿತಿದ್ದೀರ ಮುಕ್ತಾಯ ಆಗ್ತಾನೇ ಇಲ್ಲ. ಖುಷಿ ಕಣವ. ಯಾವತ್ತೂ ಕೂಡ ನಿಂತ ನೀರಾಗಬಾರ್ದು, ನದಿಯ ತರ ಹರಿದು ನಾವು ಸಮುದ್ರವನ್ನ, ದೂರದಲ್ಲಿರೋ ಸಮುದ್ರವನ್ನ ಸೇರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗೆ ನೀವು ಇಂಚರ, ಇದು ನನ್ನ ಬ್ಲಾಗಿನಲ್ಲಿ ಒಂದು ಪುಟ್ಟ ಉಡುಗೊರೆ. ಇನ್ನಷ್ಟು ನಿಮ್ಮ ಬದುಕು ಹಸನಾಗ್ಲಿ, ನಿಮ್ಮ ಪ್ರಯತ್ನ ಸಾಗ್ಲಿ, ನಿಮ್ಮ ಗುರಿಯನ್ನು ನೀವು ಮುಟ್ಟೋ ಹಾಗಾಗ್ಲಿ ಅಂತ. ಜಾಹ್ನವಿ, ನೀನು ಕೂಡ ಯೋಗದಲ್ಲಿ ಸಾಧನೆ ಮಾಡು, ಬಡ ಮಕ್ಕಳಿಗೆ ಇನ್ನಷ್ಟು ಇದನ್ನ ತಗೋ, ಮತ್ತು ನಿನ್ನ ತಮ್ಮನಿಗೂ ಕೂಡ ನಿನ್ನ ಒಂದು ಗೈಡೆನ್ಸ್, ಹೀಗೆ ಮಾಡು ಹಾಗೆ ಮಾಡು ಅಂತ ಅವನಿಗೂ ಸಹಾಯ ಮಾಡು. ಜೀವನದಲ್ಲಿ ಮತ್ತಷ್ಟು ಮೇಲಕ್ಕೆ ಇರುವಂತ ಒಳ್ಳೆಯ ನಾಗರಿಕ ವ್ಯಕ್ತಿ ಆಗುವಂತ ಹಾರೈಸ್ತಾ, ನನ್ನ ಜಲಜನ ವ್ಲಾಗಿನ ಪರವಾಗಿ ನಿನಗೊಂದು ಕಿರು ಕಾಣಿಕೆಯನ್ನು ಕೊಡ್ತೀನಿ. ದೇವರು ನಿನಗೆ ಖಂಡಿತ ಒಳ್ಳೇದು ಮಾಡಲಿ. ಬಹುಶಃ ಇನ್ನೊಂದು 10 ವರ್ಷ ದೇವರು ನನಗೆ ಆಯಸ್ಸು ಕೊಟ್ಟಿದ್ರೆ ನನ್ನ 3 ಜನ ಅತಿಥಿಗಳು ದೊಡ್ಡವರಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಉನ್ನತರಾಗಿದ್ದಾಗ ಆವಾಗಲೂ ಕೂಡ ನಾನು ನಿಮ್ಮ ಮೂವರದು ಒಂದು ವ್ಲಾಗ್ ಮಾಡಬೇಕು ಅಂತ ಇಷ್ಟ. ಏನು ಹೇಳ್ತೀಯ ಸಮ್ಮತಿನ? ಎಸ್. ಹಾಗಾಗಿ ಸಂಚಿಕೆಯನ್ನು ಮುಗಿಸ್ಲಾಗಿದ್ರೆ, ಆಹಾ ಇದೇನಿದು
ಒಂದು ಚಲನಚಿತ್ರ ಥರ ಬಂದ್ಬಿಡ್ತು ಅಂತ ಅಂದ್ಕೊಳ್ತೀರಾ? ನಾನು ಮಾಡಿರೋ ಇಷ್ಟು ಸಂಚಿಕೆಯಲ್ಲಿ ಬಹಳ ನಾನು ಎಂಜಾಯ್ ಮಾಡಿದ್ದು ಈ ಮಕ್ಕಳ ಜೊತೆ ಕೂತ್ಕೊಂಡಿದ್ದು. ನೀವು ಕೂಡ ಎಂಜಾಯ್ ಮಾಡ್ತೀರಿ ಅಂತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಮತ್ತೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮ ಜಲಜ ನಿಮ್ಮ ಮುಂದೆ ಹೋಗಿ ಬರಲ್ಲ. ನಮಸ್ಕಾರ. ನೀವು ಹೇಳಿದ್ದು ದಿಟ ಯುವರಾಜರೇ. ವೇದಾಧ್ಯಯನದ ಮಂತ್ರಘೋಷಗಳ ಅಧ್ಯಯನದೊಂದಿಗೆ ರಣರಂಗದ ರಣಬೇರಿಯ ಕೇಕೆಗಳನ್ನು ಅನುಭವಿಸುವ ಒತ್ತಾಸೆ ನನ್ನ ಮನದಲ್ಲಿ ಮೂಡಿದೆ. ಬೀರುನಲ್ಲಿ ಸ್ಟಾಂಪ್ ಪೇಪರ್ ಇಟ್ಟಿದ್ದೀನಿ, ತಗೊಂಬ. ಆಸ್ತಿ ಹೇಗ್ ನಮ್ದಾಗಲ್ವೋ ನಾನು ನೋಡ್ತೀನಿ. ನನ್ನ ಗುರುಗಳಿಗೆ ಅಪಮಾನ ಮಾಡಿದವನು, ಯಜ್ಞಕ್ಕೆ ತೊಂದರೆ ಕೊಡುವವನು ನನ್ನ ಆಪ್ತನಾಗಲು ಸಾಧ್ಯವೇ ಗುರುದೇವ? ಹೇಳಿ. ಆತ ಕಾಶಿ ರಾಜ ಚಂದ್ರಭಾನು